ಗುರುಗಳನ್ನಿ ಲಕ್ಷ್ಮಣ ಇವರು ಕೀಚಕನ ಪಾತ್ರಕ್ಕೆ 101 ರೂಪಾಯಿಗಳನ್ನು ಆಯ್ಕೆ ಮಾಡಿರ್ತಾರೆ. ನಮೋ ನಮೋ ಅಕ್ಕಯ್ಯ. ಅಕ್ಕ ಸುಧಿಷ್ಣಾ ದೇವಿ ತಮ್ಮ ಕೀಚಕಾಗ್ರಣೆ ನಿಮ್ಮ ಪುತ್ರನಾದ ಉತ್ತರನು ಪುತ್ರಿಯಳಾದ ಉತ್ತರಿಯು ಮತ್ತು ನಮ್ಮ ಭಾವನಾದ ವಿರಾಟ ಭೂಪಾಲನು ಮತ್ತು ನಿಮ್ಮ ಸಕಲ ಪ್ರಜಾ ಪರಿವಾರವೆಲ್ಲ ಕ್ಷೇಮವೇನಮ್ಮ ಅಕ್ಕಯ್ಯ. ತಮ್ಮಯ್ಯ ಆಗ್ರಜೆ ಹೇಳುವೆನ ಕೇಳು. ಅದು ಏನು ಮಾತು ಸವಿಸ್ತಾರವಾಗಿ ಹೇಳು ಅಕ್ಕಯ್ಯ. ಬಾರೇ ತಮ್ಮನೇ ಇಲ್ಲೇಗೆ ಗಮ್ಮನೆ ಮೆಲ್ಲಾಲೆ ತಮ್ಮ ಲೇ ಚೆನ್ನಾಗಿ ಕೇಳು, ಸಂತೋಷವಾಗಿ ಹೇಳು ಅಕ್ಕಯ್ಯ. ಧಾನುಜ ವಿಕ್ರಮ ಧಾನುಜರೆಲ್ಲಾರು ಚೆನ್ನಾಗಿ ಹೇಳು ಅಕ್ಕಯ್ಯ. ಆಲೋಜ ಸಮಬಾಲ ಸೌಖ್ಯವೇ ಬಾರೇ ಬಾರೇ ತಮ್ಮನೇ ತಮ್ಮನೇ ಆಗ್ರಜೆ ನಮ್ಮ ಪ್ರಜೆ ಪರಿವಾರವೆಲ್ಲವೂ ಇಂದಿನವರೆಗೂ ಕ್ಷೇಮವಾಗಿರುವುದು. ಬಹಳ ನಿನ್ನ ಪ್ರಜೆ ಪರಿವಾರವೆಲ್ಲವೂ ನೀನು ನಿನ್ನ 100 ಮಂದಿ ತಮ್ಮಂದಿರು ಕ್ಷೇಮವಾಗಿರುವನೇ. ನಾನು ಜಾಗ್ರಣೆ, ನೀನೇ ಧೀಮನೆ. ಆಹೋ ಅಕ್ಕಯ್ಯಳಾದ ಸುಧಿಷ್ಣಾ ದೇವಿಯೇ, ಇಂದಿನವರೆಗೂ ನಾನು ನನ್ನ ತಮ್ಮಂದಿರ 100 ಮಂದಿ ಮತ್ತು ನನ್ನ ಪ್ರಜಾ ಪರಿವಾರವೆಲ್ಲ ಇವತ್ತಿನವರೆಗೂ ನನ್ನ ಪಾದ ಅಂತಃಕರಣದಿಂದ ಆಗ್ರಜೆ ಆಗ್ರಜೆ ಅನುಜನೇ, ಇವತ್ತೇ ಶುಭ ವಾರವು, ಶುಭ ಯೋಗವು, ಶುಭ ನಕ್ಷತ್ರವು, ಶುಭ ಕಾರ್ಯಗಳು ನಡೆಯುವ ದಿನವು. ಹೌದೇ? ನಿಮ್ಮ ದರ್ಶನ ಆಶೀರ್ವಾದವಿಲ್ಲದೆ ಬಹಳ ದಿವಸವಾಯಿತು. ಆದ ಪ್ರಯುಕ್ತ ನಾನು ಇಂದು ಬಂದಿರುವೆನು ಅಕ್ಕಯ್ಯ. ಹೌದೇ ತಮ್ಮ? ಹೌದು ಆಗ್ರಜೆ, ಸಂತೋಷವಾಯಿತು. ಆದರೆ
ತಮ್ಮರೇ, ಅಕ್ಕಯ್ಯ, ಇದೀಗ ಒಂದು ಹೊಸ ವರ್ತಮಾನವು ಕೇಳಿ ಬಂದಿತ್ತಲ್ಲ. ಅದು ದಾವ ಹೊಸ ವರ್ತಮಾನವೋ ಅಕ್ಕಯ್ಯ? ಆ ಸುದ್ದಿ ಕೇಳಿದ್ರೆ ನಿನಗೆ ಭಯವಾಗುವುದು ತಮ್ಮ. ನಿನಗೆ ಭಯವಾಗುವಂತ ಕಾರ್ಯವು ನಿನಗೇತಕ್ಕೆ? ನಾನು ಇರಲಿಕ್ಕೆ ನಿನಗೆ ಚಿಂತೆ ಏತಕ್ಕೆ ಅಕ್ಕಯ್ಯ? ಅದ್ಯಾವ ಸುದ್ದಿ ಎಂದು ಹೇಳಲಿ? ಹೇಳು ಆಗ್ರಜೆ. ತಮ್ಮನೇ, ಅಕ್ಕಯ್ಯ, ಜೋರೋಳ ಕೌರವ ನಿನ್ನ ಕಂಡರ ಸೇರರ ಮಾತಾಡಲ. ಆ ದುರುಳ ಕೌರವನು ನನ್ನನ್ನು ಕಂಡರೆ ಏತಕ್ಕಾಗಿ ಸೇರುವುದಿಲ್ಲ ಹೇಳು ಅಕ್ಕಯ್ಯ. ತಮ್ಮನೇ, ಆಗ್ರಜೆ, ಆ ವರ್ತಮಾನವೇ ಹಾಗಿರುವುದಲ್ಲ. ಅದು ಏತಕ್ಕೆ ಆಗ್ರಜೆ? ಅನುಜನೇ, ಅಕ್ಕಯ್ಯ, ಜೋರೋಳ ಕೌರವ ನಿನ್ನ ಕಂಡರ ಸೇರಲ ಮಾತಾಡಲ ದಯಮಾಡ. ಅಕ್ಕಯ್ಯಳ ಮಾತನ್ನು ಚಿತ್ತವಿಟ್ಟು ಆಲಿಸಿ ಕೇಳು. ಚೆನ್ನಾಗಿ ಹೇಳು ಆಗ್ರಜೆ. ತಮ್ಮನೇ, ಅಕ್ಕಯ್ಯ, ಕೇಳು ಮಾತನು ಆಡ್ವನು ಬಾ. ತಮ್ಮನೇ, ಅಕ್ಕಯ್ಯ, ದುಷ್ಟನಾದ ದುರ್ಯೋಧನನು ನಿನ್ನನ್ನು ಕಂಡರೆ ಸೇರಲು ಕಪ್ಪವನ್ನು ಕೊಡುವುದಿಲ್ಲವೆಂದು ಕೇಡು ಮಾತುಗಳನ್ನು ಆಡುತ್ತಿರುವನು. ಎಂಥ ಮಾತಾಡಿದೆಯಲ್ಲಮ್ಮ ಅಕ್ಕಯ್ಯ. ತಮ್ಮಯ್ಯ, ಆಗ್ರಜೆ, ನಿನ್ನನ್ನು ಏನು ಮಾಡುವನೋ ಏನು, ನನಗೆ ಭಯವಾಗುತ್ತಿರುವುದು ಅನುಜಾಗ್ರಣೆ ಧೀಮನೆ. ಅಹೋ ಅಕ್ಕಯ್ಯ, ನಿನ್ನಗೆ ಏನು ಹುಚ್ಚು ಹಿಡಿದಿರುವುದೇ? ಹೇಗೆ ಆ ಕೌರವನೆಂಬ ಅದಮನ ಎನ್ನಂ ಸೇರದಿದ್ದರೆ ಅವನು ಈ ಭೂಮಿಯ ಮೇಲೆ ಬಾಳನೆ ಎನ್ನೊಳ ಹಗಿಮಮ ತಟ್ಟಾನೆ. ನಿನ್ನ ಗಂಡನಾದ ವಿರಾಟ ರಾಯನಿಗೆ ಕಪ್ಪು ಕಾಣಿಕೆಯಮ್ಮ ಕೊಟ್ಟಾನೆ. ಅಕ್ಕ, ಈಕೋ ಗುರು ಇಲ್ಲದೆ ವಿದ್ಯೆ ಕಲಿಯುವುದಕ್ಕೆ ಸಾಧ್ಯವಿಲ್ಲ. ತಂದೆ ತಾಯಿಗಳಿಗಿಂತ ಈ ಲೋಕದಲ್ಲಿ ದೇವರೇ ಇಲ್ಲ. ನಿನ್ನ ಪಾದ ಅಂತಃಕರಣವನ್ನಿದ್ದರೆ ಅವನ 11 ಅಕ್ಷಾಯಿಣಿ ಸೈನ್ಯವನ್ನು ಒದ್ದು ತಾಳ ಧೂಳಿಯನ್ನು ಮಾಡಿ ಕಾಲಾಂತಕನ ತಂಗಿಯಾದ ಮೃತ್ಯು ದೇವತೆಗೆ ತುತ್ತು ಮಾಡಿ ಬಾಪುರ ಗಂಡುಗಲಿ ಕೀಚಕನು ಈ ಭೂಮಿಯ ಮೇಲೆ ಹುಟ್ಟಿ ಸಾರ್ಥಕವೇನು? ಆ ಅದಮನ ಭಯವು ಎನ್ನಗೆ ಕಿಂಚಿತ್ತಾದರೂ ಇಲ್ಲ. ಮಾರ್ಗಾಯಸ ಬಿಸಿಲಿನ ತಾಪದಿಂದ ಎನ್ನ ದೇಹವು ಬಹಳ ಆಯಾಸಗೊಂಡಿರುವುದು. ಓಹೋ, ಆದ್ದರಿಂದ ಸ್ವಲ್ಪ ಕುಡಿಯಲು ಜಲವನ್ನು ತರಿಸಿಕೊಡಿ ಅಕ್ಕಯ್ಯ. ತಮ್ಮಯ್ಯ, ಆಗ್ರಜೆ, ಮಾರ್ಗದ ಆಯಾಸದಿಂದ ಬಾಯಾರಿ ಬಂದಿರುವೆಯಾ? ಹೌದು ಆಗ್ರಜೆ. ಸ್ವಲ್ಪ ಜಲವನ್ನು ತರಿಸಿಕೊಡಬೇಕೆ? ಹೌದು ಅಕ್ಕಯ್ಯ. ತಮ್ಮಯ್ಯ, ಆಗ್ರಜೆ, ಹಾಗಾದ್ರೆ ಈ ಪೀಠವನ್ನು ಅಲಂಕರಿಸು, ನಿನಗೆ ಜಲವನ್ನು ತರಿಸಿಕೊಡುವೆನು. ನಿನ್ನ ಇಷ್ಟದಂತಾಗಲಿ ಅಕ್ಕಯ್ಯ. ಅಮ್ಮ ಸೇನೆ ಅಂದ್ರೆ ಅಮ್ಮ ಶೈಲೇಂದ್ರಿ, ತಮ್ಮನು ದಾಹಗೊಂಡು ಬಂದ್ರವನು ಏನು ಹುಡುಕಾಡುತ್ತಿರುವೆ?
ಸುವರ್ಣ ಪಾತ್ರೆಯಲ್ಲಿ ಸ್ವಲ್ಪ ಜಲವನ್ನು ತೆಗೆದುಕೊಂಡು ಬಾರಿ ಅಮ್ಮಯ್ಯ. ಅಮ್ಮ ಜನನಿ, ಶೈಲೇಂದ್ರಿ, ಜಲವನ್ನು ತಂದಿರುವೆನು. ಜಲವನ್ನು ಸ್ವೀಕರಿಸು. ಸುಮ್ಮನಾದ ತಮ್ಮನೇ ಆಗ್ರಜೆ. ಮಾರ್ಗದಾಯಾಸದಿಂದ ಬಾಯಾರಿ ಬಂದನೆಂದು ಹೇಳಿದೆಯಲ್ಲ. ಹೌದು ಅಕ್ಕಯ್ಯ. ಸ್ವಲ್ಪ ಜಲವನ್ನು ತರಿಸಿಕೊಡು ಅಕ್ಕಯ್ಯ ಎಂದು ಕೇಳಿದೆಯಲ್ಲ. ಸಾಧ್ಯವಾಗಿ ಕೇಳಿದನು ಆಗ್ರಜೆ. ಆ ದಾಸಿಯ ಕೈಯಿಂದ ಜಲವನ್ನು ತರಿಸಿರುವೆನೋ, ಸ್ವಲ್ಪ ಸ್ವೀಕರಿಸು. ಬಳೆ ಬಳೆರಿಯಾಗಲ್ಲ ಈ ಸಾರಥೆ. ಏ ಸಭಾಭವನದಿಂದ ಎನ್ನಗೆ ಜಲವನ್ನು ತಂದು ಕೊಟ್ಟ ಈ ಸುಂದರ ಸ್ತ್ರೀಯಳದಾರು ಎಲ್ಲ ಸಾರಥೆ. ಚಂದ್ರ ದೀಪ್ತ ಒಡನೆ ಚಂದ್ರನಲ್ಲ, ಚಂದ್ರನಲ್ಲಿ ಸಹ ಕಳಂಕ ಉಂಟು, ಆದರೆ ಈ ಸ್ತ್ರೀಗಳ ಮುಖದಲ್ಲಿ ಕಳಂಕವೇ ಇಲ್ಲ ನೋಡಿ ಎಲ್ಲ ಸಾರಥಿ. ಹೌದೇನು ದೇವ? ಇವಳನ್ನು ನೋಡಿ ದಾಕ್ಷಣ್ಯವೇ ಜನ್ನ ಜಲದಾಹ ಅಡಗಿತು, ವಿರಹ ತಾಪ ಉದ್ಭವಿಸಿತು, ಇವಳ ಮೇಲೆ ಎನ್ನಗೆ ಮನಸಾಯಿತು ಎಲ್ಲ ಸಾರಥಿ. ಇವಳ ಮೂಗಿನ ಮೇಲೆ ಇಟ್ಟಿರುವ ಮೂಗುತಿಯ ಒಳಪು ರತ್ನ ಆಭರಣದ ಬೆಳಪು, ಇವಳ ನಡುವು ಬಲು ತೆಳಪು ಎಲ್ಲ ಸಾರಥಿ. ಇವಳ ಮುಡಿಗೆ ಮುಡಿದಿರುವ ಮಲ್ಲಿಗೆಯ ಪರಿಮಳ, ಇವಳು ನಕ್ಕಾಗ ಆಹಾ ಎಂಬುವ ಇವಳ ನಗುವಿನ ಶಬ್ದ, ಇವಳ ಕೈ ಮಾಡಿದಾಗ ಬರುವ ಇವಳ ಬಳಸದ್ದು, ಇವಳ ನಡೆದಾಗ ಗಲ್ಲು ಗಲ್ಲು ಎಂಬುವ ಇವಳ ಕಾಲು ಗೆಜ್ಜೆ ನಾದ ಮಮ ಕೇಳಿ ಅಯ್ಯೋ ನಾನು ನಿಸ್ತರಿಸಿಕೊಳ್ಳಲಾರೆನು. ಅಕ್ಕ ಇತ್ತ ಬಾ, ಚಿತ್ತ ಬಿಟ್ಟು ಕೇಳು. ನೀನು ಚೆನ್ನಾಗಿ ಹೇಳು, ನಾನು ಚಿತ್ತವಿಟ್ಟು ಕೇಳುವೆನು. ತೇಜವೋ ಮಂದ ಮಂದವಾಗಿ ಬೀಸುವ ಮಂದ ಮಾರುತನಿಗೆ ಮೈವಡ್ಡಿ ನಿಂತಿರುವ ಈ ಅಂಬುಜಾಕ್ಷಿಯನ್ನು ನೋಡಿದರೆ ಆ ಕೈಲಾಸದಿಂದ ದರೆಗೆಳೆದು ಬಂದ ಪಾರ್ವತಿಯೋ, ಸರಸ ಜಾಕ್ಷಿಯೋ, ಮನ್ಮಥನ ಸತಿಯಾದ ರತಿದೇವಿಯೋ ಅವರು ಸಹ ಈ ಸುಂದರಾಂಗಿ ಯಾರು ಸರಿ ಹೋಗಲಾರ ನೋಡ ಅಕ್ಕ. ಆಗ್ರಜೆ, ಈ ಸ್ತ್ರೀಯಳು ಪೀತಾಂಬರವನ್ನು ಧರಿಸಿ ಆಭರಣ ಭೂಷಿತಳಾಗಿ ಬಂಗಾರದಂತೆ ಒಳಗುತ್ತಿರುವಳು ನೋಡು ಅಕ್ಕ. ಆಗ್ರಜೆ, ಮಲ್ಲಿಗೆ ಮೊಗ್ಗೆಗಳ ಸಾಲಿನಂತೆ ಇರುವ ಇವಳ ಹಲ್ಲುಗಳು, ಕಮಲದಂತೆ ಇರುವ ಇವಳ ಕಣ್ಣುಗಳು, ವಿಸ್ತಾರವಾದ ಜಗನಗಳು ಅಕ್ಕ. ಆನೆ ಸೊಂಡಿಲಂತೆ ಇರುವ ಇವಳ ತೊಡೆಗಳು, ಬಾಳೆ ಹಣ್ಣಿನಂತೆ ದುಂಡವಾಗಿ ಬೆಳೆದು ಭಾರವಾಗಿ ನಿಂತಿರುವ ಈ ಸ್ತ್ರೀಯ ಸ್ಥಾನಗಳು ಅಕ್ಕ. ಎಷ್ಟು ಹೇಳಿದರೂ ತೀರದ ನೋಡಿ ಈ ಸ್ತ್ರೀಯಳ ವೃತ್ತಾಂತದ ಲೆಕ್ಕ. ಆಗ್ರಜೆ, ಅನುಜನೇ, ಈಕೆಯ ಕೆಂಪಾದ ತುಟಿಯನ್ನು ನೋಡಿ ತೊಂಡೆ ಹಣ್ಣು ನಾಚಿಕೊಂಡಿತು, ಇವಳ ಮೈ ಬಣ್ಣಕ್ಕೆ ನಿಂಬೆ ಹಣ್ಣು ಉಳಿಯಾಗಿತ್ತು, ಇವಳ ದಂತ ಪಂತೆಗಳನ್ನು ಕಂಡ ದಾಳಿಂಬೆ ಹಣ್ಣು ಪಕ್ಕನೆ ಬಾಯಿ ಬಿಚ್ಚಿತು. ಆಗ್ರಜೆ, ಅನುಜನೇ, ಇವಳ ನಡಿಗೆಯಮ ಕಂಡು ಹಂಸವು ನಡೆಯಲಾರದೆ ಗಗನಕ್ಕೆ ಆರಿತು, ಇವಳ ನಾಟ್ಯಮಮ ಕಂಡು ನವಿಲೆಯು ಕುಣಿದು ಕುಣಿದು ನೀರು ಸುರಿಸಿತು. ಅಕ್ಕ ಸುದೇಶ್ನ, ಈ ಸ್ತ್ರೀಯಳಮ ಕಂಡ ಮೇಲೆ ಅರಗಳಿಗೆ ಎಂಬುವುದು ಒಂದು ಯುಗವಾಗಿ ತೋರಿತು, ಜೀವನ ತರಂಗಿಣಿಯು ದಾಟಿತು, ಎನ್ನ ಮನಸ್ಸು ಇವಳ ಮೇಲೆ ಜಾರಿ ಬಿದ್ದಿತು. ಹೌದೇ? ಇವಳು ಯಾರು, ಇವಳ ವೃತ್ತಾಂತವೇನು ಎನ್ನಗೆ ಚೆನ್ನಾಗಿ ಹೇಳು ಅಕ್ಕ. ಜಗತ್ತಿನಲ್ಲಿ ಇವಳ ರೂಪಕ್ಯಾರ ಲೆಕ್ಕ. ಆಗ್ರಜೆ, ಇವಳು ಯಾರು ಅಕ್ಕ ಎಂದು ಕೇಳಿದೆಯಾ? ಹೌದು ಆಗ್ರಜೆ. ಇವಳ ರೂಪಕ್ಕೆ ಯಾರು ಲೆಕ್ಕವೆಂದು ಕೇಳುತ್ತಿರುವಿಯಾ? ಅವಳ ರೂಪ ಅಷ್ಟು ಸುಂದರವಾಗಿರುವುದಲ್ಲ ಆಗ್ರಜೆ. ಅನುಜನೇ, ಅಕ್ಕಯ್ಯ, ಏನು ನಿನ್ನ ವರ್ಣೆ? ಅವಳ ರೂಪ ಅಷ್ಟು ಸುಂದರವಾಗಿ ಇರುವುದು, ಅವಳ ರೂಪ ಮಮ್ಮ ಕಂಡ ಮೇಲೆ ಎನ್ನ ಬಾಯೊಳಗಿಂದ ಮಾತುಗಳು ನಿರ್ಧರಿಸಲಾರದೆ ಬರುತ್ತಿರುವವು. ಹೌದೇ? ಹೌದು ಆಗ್ರಜೆ. ನಿರ್ಧರಿಸಲಾರದೆ? ಹೌದು ಅಕ್ಕಯ್ಯ. ನಿನ್ನ ಮಾತುಗಳು ಹೌದು ಆಗ್ರಜೆ. ಹೊರ ಬರುತ್ತಿರುವವು. ಹೌದು ಅಕ್ಕಯ್ಯ. ಇವಳು ಯಾರೆಂದು
ಇವಳು ದಾರು ಎಂಬುವುದನ್ನು ನೀನು ಹೇಳಬೇಕು, ನಾನು ಕೇಳಬೇಕು, ನಾನು ಸಂತೋಷದಿಂದ ಅವಳನ್ನು ವಶ ಮಾಡಿಕೊಳ್ಳಬೇಕು. ತಮ್ಮನೇ, ಅಗ್ರಜೆ, ಇವಳು ಯಾರೆಂದು ತಿಳಿದುಕೊಳ್ಳಬೇಕೆಂದು ನಿನ್ನ ಮನಸ್ಸು ಹಾತೊರೆತಿರುವುದು. ಹೌದು ಅಗ್ರಜೆ. ತಿಳಿದುಕೊಂಡು ಏನು ಮಾಡಿವೆ? ಅವಳ ವಿಚಾರವನ್ನು ತಿಳಿದುಕೊಂಡು ಅವಳನ್ನು ಕೂಡುವುದಕ್ಕೆ ಮನಸ್ಸು ಮಾಡಿರುವೆನು. ಬೇಡ ತಮ್ಮ. ಏತಕ್ಕಾಗಿ ಹೇಳ ಅಗ್ರಜೆ? ತಮ್ಮನೇ, ತಮ್ಮನೇ, ಅಕ್ಕಯ್ಯ ಹೇಳುವರೆ ಕೇಳು. ಚೆನ್ನಾಗಿ ಹೇಳ ಅಗ್ರಜೆ. ಕೀಚ ಕೇಂದ್ರ ಕೇಳಲೇನ ಹೇಳುವೆ ನಾನಿಂದ ನಿನಗೆ ಇವಳ ವಿಷಯವನ್ನು. ಇವಳ ವಿಷಯವನ್ನು ತಮ್ಮನೇ, ಅಗ್ರಜೆ ಇವಳು ಯಾರೆಂದು ತಿಳಿಸಿ ಎಂದು ಕೇಳಿದೆಯಲ್ಲ. ಸಾಧ್ಯವಾಗಿ ಕೇಳಿದನು ಅಕ್ಕಯ್ಯ. ಇವಳು ಯಾರು? ಇಲ್ಲಿ ಏತಕ್ಕಾಗಿ ಬಂದಳು? ಯಾವ ಕೆಲಸಕ್ಕಾಗಿ ಇರುವಳೆಂದು ಹೇಳುವೆನು ಕೇಳು. ಅಕ್ಕ, ತಮ್ಮ, ಇವಳು ಯಾರು ಎಂದು ತಿಳಿಯದೆ ಕೇಳಿದ್ದ ತಮ್ಮನಾದ ಅದು ನನ್ನ ಧರ್ಮ. ಬಿಡಿಸಿ ಹೇಳಬೇಕಾದ್ದು ಅಕ್ಕಯ್ಯಳಾದ ಅದು ನಿನ್ನ ಧರ್ಮ. ಹೌದಲ್ಲವೇ? ಹೌದು ಅಗ್ರಜೆ. ನನ್ನ ಧರ್ಮವಾದ ಮೇಲೆ ಕೇಳಬೇಕಾಗಿರುವುದು ನಿನ್ನ ಧರ್ಮವಲ್ಲವೇ? ಹೌದು ಅಗ್ರಜೆ. ತಮ್ಮನೇ, ಅಕ್ಕಯ್ಯ ನಮ್ಮ ಮನೆಯ ದಾಸಿ ಇವಳ ವಿಷಯ ತಿಳಿಸಲು ಬಂದಿರುವವನು. ನಮ್ಮ ಮನೆಯ ದಾಸಿ ಇವಳ ವಿಷಯ ತಿಳಿಸಲು ಬಂದಿರುವವನು. ಇವಳ ಗೋಷ್ಠಿಯು ಏತಕ್ಕೆ ನಿನಗೆ? ಇವಳ ಗೋಷ್ಠಿಯು ಏತಕ್ಕೆ ನಿನಗೆ? ಕೇಳ ತಮ್ಮನೇ, ಕೇಳ ತಮ್ಮನೇ. ವಿಷಯವಾದ ಚಂದದಿಂದಲೇ ಕೇಳಲೇ ಕೇಳುವೆ ನಾನಿನ್ನು ಕೇಳ ಮಾತನ್ನು. ತಮ್ಮನೇ, ಅಕ್ಕಯ್ಯ ಇವಳು ಯಾರೆಂದರೆ ಇವಳು ಯಾರು ಅಕ್ಕಯ್ಯ? ರಾಜಾದಿರಾಜರ ಹೆಂಡರ ಬಂದು ಕ್ಷೇಮ ಲಾಭ ವಿಚಾರ ಮಾಡುವ ಪದ್ಧತಿ ನನ್ನಲ್ಲಿರುವುದು. ಅದರಂತೆ ಇವಳು ಬಂದಿರುವಳು ನಮ್ಮ ಮನೆ ದಾಸಿ ಕೆಲಸಕ್ಕಾಗಿರೋಳು. ಇವಳ ಗೋಷ್ಠಿ ನಿನಗೆ ತೆಕ್ಕಬೇಕು ಅನುಜಾಗ್ರಣಿ, ನೀನೇ ಧೀಮಣಿ. ಆಹೋ ಅಕ್ಕಯ್ಯ, ರಾಜಾದಿ ರಾಜಂದಿರ ಎಂಡಂದಿರ ಬಂದು ಯೋಗಕ್ಷೇಮ ಲಾಭ ತಿಳಿಸುವ ಪದ್ಧತಿ ನಿನ್ನ ರಾಣಿ ವಾಸದಲ್ಲಿ ಉಂಟೆಂದು ಹೇಳಿದೆಯಲ್ಲ ಅಕ್ಕ. ಸಹಜವಾಗಿ ಹಾಗಾದರೆ ಇವಳು ಯಾವ ರಾಜನ ಸತಿಯೋ, ಇವಳು ಯಾವ ರಾಜನ ಸುತೆಯೋ, ಇವಳು ನಿನ್ನಲ್ಲಿಗೆ ಯಾವ ರಾಜ್ಯ ಕಾರ್ಯ ನಿಮಿತ್ತವಾಗಿ ಬಂದಿರುವಳು? ಅಗ್ರಜೆ, ಅವಳು ಈ ಮನೆ ದಾಸಿ ಕೆಲಸಕ್ಕಾಗಿ ಬಂದವಳು. ಅವಳ ಕಷ್ಟವನ್ನು ನೆರವೇರಿಸುವುದಕ್ಕೆ ಬಂದಿರುವಳು. ತಮ್ಮನೇ, ನಿನ್ನಗೆ ದಾಸಿಯಾಗಿ ಬಂದವಳನ್ನು ಎನ್ನಗೆ ಹರಸೆಯನ್ನಾಗಿ ಮಾಡಿಕೊಟ್ಟರೆ ಎನ್ನಗೆ ಬಹು ಸಂತೋಷವಾಗುವುದಲ್ಲ ಅಕ್ಕಯ್ಯ. ತಮ್ಮನೇ, ಅಗ್ರಜೆ, ನೀನಿಲ್ಲಿಗೆ ಬಂದ ಕಾರ್ಯವೇನು? ನಿನ್ನ ದರ್ಶನವನ್ನು ಪಡೆದುಕೊಳ್ಳುವುದಕ್ಕೆ. ನನ್ನ ಯೋಗಕ್ಷೇಮವನ್ನು ಕೇಳಿದೆಯಲ್ಲ. ಹೌದು ಅಗ್ರಜೆ. ಕೇಳಿದ ಮೇಲೆ ಮತ್ತೇನು ಕೆಲಸ? ನಿನ್ನ ಯೋಗಕ್ಷೇಮವನ್ನು ವಿಚಾರಿಸಿದ ಮೇಲೆ ಇವಳನ್ನು ಕಂಡನಲ್ಲ. ಖಂಡಾಕ್ಷಣ ಕಂಡಾಕ್ಷಣಕ್ಕೆ ಎನ್ನಗೆ ಮನಸ್ಸಾಗಿರುವುದು. ಮನಸ್ಸಾಯಿತು. ಹೌದು ಅಗ್ರಜೆ. ಮನಸ್ಸಾದ ಮೇಲೆ ಇವಳನ್ನು ವಶ ಮಾಡಿಕೊಡಬೇಕು. ವಶ ಮಾಡಿಕೊಡಬೇಕು ಅಕ್ಕಯ್ಯ. ದಾಸಿಯಾಗಿ ಬಂದವಳನ್ನು ಎನ್ನಗೆ ವಶ ಮಾಡಿಕೊಡು ಎಂದು ಕೇಳಿದನಲ್ಲ. ರಾಣಿಯಾಗಿ ಮಾಡಿಕೊಡು ಎಂದು ಕೇಳುತ್ತಿರುವೆಯಾ? ಹೌದು ಅಗ್ರಜೆ. ಹೇಳ ತಮ್ಮ. ಆಹೋ ಅಕ್ಕಯ್ಯ, ಇದೆಲ್ಲ ಇರಲೇ
ಮತ್ತೇನು ಈ ಸ್ತ್ರೀಯಳು ಹೇಗಿರುವಳೆಂದರೆ ಹೇಗಿರುವಳು? ಈ ಚೆಲುವಿಗೆ ನಕ್ಕರೆ ಹೂ ಅರಳಿದಂತೆ, ಇವಳ ನೋಟವೇ ಸೂರ್ಯ ಉದಯವಾದಂತೆ, ಇವಳ ನುಡಿಯೇ ಮುತ್ತಿನಂತೆ, ಇವಳ ನಡಿಗೆಯೇ ನಾಟ್ಯದಂತೆ, ಬಂದಂತೆ. ಆಕ್ರಜೆ ಇಂಥ ಸುಂದರ ಸ್ತ್ರೀಗಳನ್ನು ಎತ್ತಲಿಂದ ಸಂಪಾದಿಸಿದ ನೀನೇ ಧನ್ಯಳ ಧನ್ಯಳ ಅಕ್ಕ. ಬಹಳ ದೂರದಿಂದ ಸಂಪಾದಿಸಿದೆ. ಅದು ಏತಕ್ಕೆಂದರೆ ಏತಕ್ಕೆ? ಸಾಗರಕ್ಕೆ ಚಂದ್ರನಿಂದ ಕಳೆ ಎಂಬಂತೆ, ಹಸಿದವನಿಗೆ ಅಮೃತಮಮ ಉಣಬಡಿಸಿದಂತೆ, ಬರ್ತಿದ ಸರೋವರಕ್ಕೆ ಮರಳಿ ಜಲಪ್ರಾಪ್ತವಾದಂತೆ ಅಕ್ಕ. ಈ ಮೋಹನಾಂಗಿ ಎಂಬ ಪ್ರೇಮ ಪಾಸೆ ಬಲೆಯೊಳ ಬಿದ್ದು ಈ ವನಿತಾ ಮಣಿಗಳನ್ನು ಕೂಡುವುದಕ್ಕೆ ಎನ್ನ ಮನಸ್ಸು ಸತ್ತರ ಬಡಿಯುತ್ತದೆ. ಆಗ್ರಜೆ ಹೇಗಾದರೂ ಮಾಡಿ ಈ ಸುಂದರ ನಾರಿಯ ಕೂಡ ಎನ್ನ ಇಷ್ಟಾರ್ಥವು ಈಡೇರುವಂತೆ ಮಾಡು ಅಕ್ಕ. ಈ ಮೋಹನಾಂಗಿ ಎಂಬ ಪ್ರೇಮ ಪಾಸೆ ಬಲೆಯೊಳು ಬಿದ್ದು ಈ ವನಿತಾ ಮಣಿಗಳನ್ನು ಕೂಡುವುದಕ್ಕೆ ಎನ್ನ ಮನಸ್ಸು ಸತ್ತರ ಬಡಿಯುತ್ತದೆ. ಹೇಗಾದರೂ ಮಾಡಿ ಈ ಸುಂದರ ನಾರಿಯ ಕೂಡ ಎನ್ನ ಇಷ್ಟಾರ್ಥವು ಈಡೇರುವಂತೆ ಮಾಡು ಅಕ್ಕ. ಸರಿಯಾದ ಹೆಣ್ಣದಲ್ಲಿ ತಮ್ಮನೇ, ಆಗ್ರಜೆ ಇವಳೇ ನನಗೆ ಲೆಕ್ಕವೆಂದು ಹೇಳಿದೆಯಲ್ಲ. ಹೌದು ಆಗ್ರಜೆ. ಇವಳಿಗೆ ಯಾವ ರೀತಿ ಮನಸ್ಸೋತೆ? ಅವಳ ರೂಪವನ್ನು ಕಂಡು ಮನಸ್ಸೋತಿರುವೆನು, ಗುಣಕ್ಕಾಗಿ ಸೋತಿರುವಿಯಾ ಅಕ್ಕ? ತಮ್ಮನೇ, ಹಣ ಗುಣವನ್ನು ಕಂಡು ಮಾಡುವುದನ್ನು ವ್ಯವಹಾರ ಎನ್ನುವರು, ರೂಪ ನೋಡಿ ಹುಟ್ಟುವುದನ್ನು ಪ್ರೀತಿ ಎನ್ನುವರು. ರೂಪ ಲಾವಣ್ಯಕ್ಕೆ ಸೋತಿರುವೆ. ಹೌದು ಆಗ್ರಜೆ. ರೂಪ ಲಾವಣ್ಯಕ್ಕೆ ಸೋತಿರುವಿಯಾ, ಮನಸ್ಸಿಗೆ ಮನಸ್ಸು ಕೊಟ್ಟು ಸೋತಿರುವಿಯಾ? ಅವಳ ರೂಪ ಅಷ್ಟು ಸುಂದರವಾಗಿ ಕಂಡಿರುವುದು, ಅದಕ್ಕಾಗಿ ನನಗೆ ದಿಗ್ಭ್ರಮಣೆ ಉಂಟಾಗಿರುವುದು. ಅವಳ ರೂಪ ಹೌದು ಆಗ್ರಜೆ. ನಿನ್ನ ಕಣ್ಣಿಗೆ ಅಷ್ಟು ಸುಂದರವಾಗಿ ಹೌದು ಕಂಡವಳು, ಅಕ್ಕಯ್ಯ. ಅದಕ್ಕಾಗಿ ಮನಸ್ಸು ಸೋತಿರುವಿ ಅಕ್ಕ. ತಮ್ಮ. ಈ ಜಗತ್ತಿನಲ್ಲಿ ಮುತ್ತಿಗೆ ಮಿತಿಯಿಲ್ಲ, ಕಲೆಗೆ ನೆಲೆ ಇಲ್ಲ, ಆಸೆಗೆ ಹದ್ದು ಇಲ್ಲ, ಅನುಮಾನಕ್ಕೆ ಔಷಧ ಇಲ್ಲ. ಇವಳನ್ನು ಹೊಗಳಿ ವರ್ಣಿಸುವುದಕ್ಕೆ ಪದಗಳೇ ಇಲ್ಲ ನೋಡ ಅಕ್ಕ. ಆಗ್ರಜೆ ಇವಳನ್ನು ವರ್ಣಿಸುವುದಕ್ಕೆ ಪದಗಳೇ ಇಲ್ಲವೆಂದು ಹೇಳಿದೆಯಲ್ಲ. ಇವಳನ್ನು ಹೊಗಳಿ ವರ್ಣಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಇವಳನ್ನು ಹೊಗಳಿ ವರ್ಣಿಸುವುದಕ್ಕಾಗಿ ಆ ಬ್ರಹ್ಮನು ನನ್ನನ್ನು ಸೃಷ್ಟಿ ಮಾಡಿದವನಲ್ಲ ಅಕ್ಕ. ಆ ಬ್ರಹ್ಮನು ನಿನ್ನನ್ನು ಸೃಷ್ಟಿ ಮಾಡಿದವನು, ಅದಕ್ಕಾಗಿ ನೀನು ಇವಳನ್ನು ಕಂಡು ಹೊಗಳಿ ವರ್ಣನೆ ಮಾಡುತ್ತಿರುವೆ. ಹೌದು ಆಗ್ರಜೆ. ಇವಳು ಪರಸತಿಗಳು ಅಕ್ಕ. ತಮ್ಮ, ಅವಳು ಪರರ ಮನೆಯಲ್ಲಿ ಇದ್ದರೆ ಪರಸ್ತ್ರೀಯಳಾಗುವಳು, ನನ್ನ ಅಕ್ಕನ ಮನೆಯಲ್ಲಿ ಇದ್ದರೆ ಅಕ್ಕನ ಮಗಳಾಗುವಳು, ಅಕ್ಕನ ಮಗಳು ನನಗೆ ಏನಾಗುವಳು ಹೇಳು ಅಕ್ಕ. ಎದು ಕೂಗ್ತಿರಿ ಅದನ್ನ ಧ್ವನಿಗಳು ಹೋಗಂಗ ಎದ್ದೋಗ್ಬಿಡ್ರಿ ಮ್ಯಾಕ ಗಂಟ್ಲಿಗೆ ಆಡಿರ್ತಾವ. ಅವಾಗ ಹೇಳಿದ್ ಮತ್ತೆ ಊದ್ ಮತ್ತೆ ಇತ್ಲಾಗ ಬಿಡ್ತಾನ ಹೂವ ನಂಗೆ ಬೇಡ ಬೇಡ ಒಣ ಮೆಣಸ್ಕಾಯ್ತಾರೆ ಆಗ್ರ ಘಾಟ. ತಮ್ಮನೇ, ಅಕ್ಕಯ್ಯ, ಪರಸತಿಗಳನ್ನ ಕಂಡು ಹೊಗಳಿ ವರ್ಣನೆ ಮಾಡುವುದು ನ್ಯಾಯವಲ್ಲ. ಅದು ಏತಕ್ಕಾಗಿ ನ್ಯಾಯವಲ್ಲ ಇವಳ ಪರಸತಿಗಳು ಅಕ್ಕ. ತಮ್ಮ, ಅಂದ ಎಂಬುವುದು ಹೆಣ್ಣಿಗೆ ಸ್ವಂತ, ಆಸೆ ಎಂಬುವುದು ಗಂಡಿಗೆ ಸ್ವಂತ. ಎಷ್ಟು ವಸಂತ ಕಳೆದರೂ ಕೂಡ ಈ ಸ್ತ್ರೀಗಳು ಮಾತ್ರ ಈ ಗಂಡುಗಳಿಗಳ ಗಂಡ, ಈ ಕೀಚಕರ ಸ್ವಂತ. ತಮ್ಮನೇ, ಆಗ್ರಜೆ ಅವಳೇನು ಕನ್ನಮಣಿಯಲ್ಲ ನಿನಗೆ ಸ್ವಂತ ಆಗುವುದಕ್ಕೆ. ಅಕ್ಕ, ತಮ್ಮ, ಇವಳೇನು ಕನ್ಯಾಮಣಿ ಎಂದು ಕೇಳಿದೆಯಲ್ಲ. ಹಾ, ಕೂಗುವ ಕೋಗಿಲೆ ಕಪ್ಪಾಗಿದ್ದರೂ ಅದರ ಕಂಠದಿಂದ ಕೂಹು ಎಂದು ಕೂಗಿದಾಗ ಬರುವ ಶಬ್ದವು ಕೇಳಲು ಕಿವಿಗೆ ಎಷ್ಟು ಇಂಪಾಗಿ ಇರುತ್ತದೆಯೋ, ಅದರಂತೆ ಇವಳು ಪತಿಗಳನ್ನು ಕಟ್ಟಿಕೊಂಡಿದ್ದರೂ ಸಹ ಎನ್ನ ಕಣ್ಣಿಗೆ ಕನ್ಯಾಮಣಿಯೊಳಗಿಂತ ಮಿಗಳಾಗಿ ಕಾಣುವಳಲ್ಲ ಅಕ್ಕ. ತಮ್ಮನೇ, ಆಗ್ರಜೆ ನಿನ್ನ ಕಣ್ಣಿಗೆ ಕನ್ಯಾಮಣಿಯಾಗಿ ಕಾಣುವಳು, ಕನ್ಯಾಮಣಿಯೊಳಗಿಂತ ಮಿಗಳಾಗಿ ಕಾಣುವಳು ಅಕ್ಕ. ಅದಕ್ಕಿಂತ ಹೆಚ್ಚಾಗಿ ಕಾಣುವಳು. ಹೌದಾ ಆಗ್ರಜೆ? ಅದಕ್ಕಾಗಿ ಮನಸ್ಸಾಗಿರುವುದು ಇವಳನ್ನು ವಶ ಮಾಡಿಕೊಡಿ ಎಂದು ಕೇಳಿದೆಯಾ? ಮನಸ್ಸಾಗಿರುವುದು ನೀನು ವಶ ಮಾಡಿಕೊಟ್ಟರೆ ನನ್ನ ಬಾಳು ಬಹು ಸೊಗಸಾಗಿ ಸಾಗುವುದು ಅಕ್ಕಯ್ಯ. ಬಂದನೆ ಬಹು ಸಮಯವಾಯಿತು,
ನೀನಿಲ್ಲಿಗೆ ಬಂದ ಕಾರ್ಯವೇನು? ನಿನ್ನ ಯೋಗ ಕ್ಷೇಮವನ್ನು ವಿಚಾರಿಸುವುದಕ್ಕಾಗಿ ಬಂದೆನಲ್ಲ. ಪಡೆದುಕೊಂಡೇ ಅಲ್ಲ. ಪಡೆದುಕೊಂಡ ಮೇಲೆ ಇಂಥ ಸುಂದರ ಸ್ತ್ರೀಗಳನ್ನು ಕಂಡಿರುವನಲ್ಲ. ನಿನ್ನ ಮನಸ್ಸಿನ ಅನಿಸಿಕೆ ನನಗೆ ಅರ್ಥವಾಯಿತು. ಏನು ಅರ್ಥವಾಯಿತು ತಮ್ಮನೇ? ಅಕ್ಕ, ನೀನು ಇವಳ ಮೇಲೆ ಮನಸ್ಸು ಮಾಡಿದೆಯಲ್ಲ. ಅಕ್ಕ ಸುಧಿಷ್ಣ, ನನಗಿಷ್ಟವಿಲ್ಲ. ನನ್ನ ಮನಸ್ಸಿನ ಅನಿಸಿಕೆ ಅರ್ಥವಾಯಿತು ಎಂದು ಹೇಳಿದೆಯಲ್ಲ. ಅರ್ಥವಾಯಿತು. ಮತ್ತೆ ಅರ್ಥವಾದ ಮೇಲೆ ಸಮಯ ವ್ಯರ್ಥ ಮಾಡದೆ ಎನ್ನಲ್ಲಿಗೆ ಕಳಿಸಿಕೊಟ್ಟರೆ ಎನ್ನಗೆ ಬಹು ಸಂತೋಷವಾಗುತ್ತಲ್ಲ. ತಮ್ಮನೇ, ಆಗ್ರಜೆ, ವ್ಯರ್ಥ ಮಾತನಾಡಬೇಡ. ನಿನ್ನ ರಥ ಸಿದ್ಧವಾಗಿದೆ. ಹೋಗಿ ಬರುವಂತನಾಗು. ಅನುಜಾಗ್ರಣೆ ಧೀಮಣೆ. ಅಹೋ ಅಕ್ಕಯ್ಯ, ಈಕೋ ತಮ್ಮ, ನಿನ್ನ ರಥವು ಸಿದ್ಧವಾಯಿತು, ನಿನ್ನ ಮಂದಿರಕ್ಕೆ ತರಳೋ ಎಂದು ಎಷ್ಟು ಚಂದವಾಗಿ ಹೇಳುತ್ತಿರುವೆಯಲ್ಲಮ್ಮ ಅಕ್ಕ. ಆಗ್ರಜೆ, ಅನುಜನೇ, ಎಂದಕ್ಕೆ ನಿನ್ನ ಗಂಡನಾದ ವಿರಾಟ ರಾಜನ ದುರ್ಯೋಧನನಿಗೆ ಕಪ್ಪು ಕಾಣಿಕೆಯನ್ನು ಕೊಡುವ ಕಾಲದಲ್ಲೇ ಅವನನ್ನು ಹಿಡಿದು ಒದ್ದು ಯುದ್ಧ ಭೂಮಿಯನ್ನು ಬಿಟ್ಟು ಒದ್ದು ಓಡಿಸುವ ಕಾಲದಲ್ಲಿ ಅಕ್ಕ ತಮ್ಮ, ನಿನ್ನಗೆ ಯುದ್ಧದ ತಂಟೆಯು ತರವಲ್ಲ, ಸುಮ್ಮನೆ ನಿನ್ನ ಮಂದಿರಕ್ಕೆ ತರಳು ಎಂದು ಎನ್ನಗೆ ನೀತಿಯನ್ನು ಏತಕ್ಕಾಗಿ ಹೇಳಲಿಲ್ಲ ಅಕ್ಕ. ಆಗ್ರಜೆ, ಅಂಥ ಸಂದರ್ಭ ಆಗ ಅಲ್ಲಿ ಇರಲಿಲ್ಲ. ಈಗ ಈ ಸಂದರ್ಭ ಈಗ ಬಂದಿರುವುದು. ನಿನಗೆ ನೀತಿಯನ್ನು ಹೇಳುತ್ತಿರುವೆನು ಅಕ್ಕ ಸುಧೀಶ್. ಬೇಕಾದರೆ ಈ ಸಕಲ ಸಂಪತ್ತನ್ನು ಕೊಟ್ಟು ನಾನು ಎಲ್ಲಾದ್ರೂ ಹೋಗಿ ಬಿಡುವೆನು. ಈ ಸಕಲ ಸಂಪತ್ತನ್ನು ನೀನೇ ಅನುಭವಿಸು ತಮ್ಮ. ಆಗ್ರಜೆ, ಅನುಜನೇ, ಆ ಸಮಯದಲ್ಲಿ ನನ್ನ ಸಹಾಯವು ನಿನ್ನಗೆ ಬೇಕಾಗಿತ್ತು. ಈ ಸಮಯದಲ್ಲಿ ಈಗ ನಿನ್ನ ಸಹಾಯವು ಎನ್ನಗೆ ಬೇಕಾಗಿರುವುದಲ್ಲ ತಮ್ಮನೇ. ಆಗ್ರಜೆ, ಒಳ್ಳೆಯಿಂದ ಹೆಣ್ಣನ್ನು ಎಷ್ಟು ಮಾತ್ರಕ್ಕೂ ತಡವಬಾರದು. ಈ ಸ್ತ್ರೀಯಳು ನನ್ನ ಸಲವಾಗಿಯೇ ಹುಟ್ಟಿದಂತೆ ಕಾಣುವಳು, ಅದಕ್ಕಾಗಿ ನಾನು ಇವಳನ್ನೇ ಬಯಸಿರುವೆನು. ತಮ್ಮನೇ, ಅಕ್ಕಯ್ಯ, ಹೆಣ್ಣು ತಾನಾಗೆ ಒಲಿದು ಬರಬೇಕು. ತಮ್ಮನೇ, ಆಗ್ರಜೆ, ಹೆಣ್ಣು ಒಲಿದು ಬಂದರೆ ಮಾತ್ರ ನಾರೆ, ಇಲ್ಲವಾದರೆ ಮಾರಿಯಾಗುವಳು ಮೂರ್ಖ. ಅಕ್ಕ ಸುಧಿಷ್ಣ, ತಮ್ಮ, ಹೆಣ್ಣು ಒಲೆದರೆ ನಾರಿ, ಮುನಿದರೆ ಮಾರಿ ಎಂದು ಹೇಳಿದೆಯಲ್ಲ. ಸಹಜವಾಗಿ ನೀನು ಮನಸ್ಸು ಮಾಡಿದರೆ ಆ ನಾರಿ ಮಾರಿ ಆಗದೆ ಎನ್ನ ಲೋಕೋದ್ಧಾರವನ್ನು ಮಾಡುವಳಲ್ಲ. ತಮ್ಮನೇ, ಆಗ್ರಜೆ, ಹೆಣ್ಣು ಮನಸ್ಸು ಮಾಡಿದ್ರೆ ಮಾತ್ರ ನಾರಿ ಆಗವಳು. ಮತ್ತೆ ನೀನು ಮನಸ್ಸು ಮಾಡಿದರೆ ನಿನ್ನ ಮಾತಿಗೆ ಒಡಂಬಟ್ಟು ಅವಳಿಗೆ ಇಷ್ಟವಿಲ್ಲದ ಕಾರ್ಯವನ್ನು ಮಾಡಿದ್ರೆ ಅವಳು ಮಾರಿಯಾಗಳು ಎಂಬುದು ಮಾತ್ರ ಮರೆಯಬೇಡ. ಅವಳಿಗೆ ನನ್ನ ಮೇಲೆ ಇಷ್ಟ ಬರುವಂತೆ ಮಾಡುವುದಕ್ಕಾಗಿ ನಿನ್ನನ್ನು ಕೇಳಿಕೊಳ್ಳುವೆನಲ್ಲ. ತಮ್ಮನೇ, ಆಗ್ರಜೆ, ನಾನು ಎಷ್ಟು ಹೇಳಿದ್ರು ನನ್ನ ಮಾತನ್ನು ನೀನು ಕೇಳಲಿಲ್ಲವಲ್ಲ. ಈ ಸಮಯದಲ್ಲಿ ನಿನ್ನ ಮಾತು ಕೇಳುವುದಿಲ್ಲ. ಅವಳನ್ನು ವಶ ಮಾಡಿಕೊಡುವ ತನಕ ನಿನ್ನ ಪಾದಾಂಬುಜವನ್ನು ಬಿಡುವುದಿಲ್ಲ. ತಮ್ಮನೇ, ಆಗ್ರಜೆ, ಇವಳು ಯಾರೆಂದು ತಿಳಿದುಕೊಂಡ್ರಿವೆ? ಅವಳು ದಾರಾದರೇನು, ಹಿರಿಯಳಾದ ಅಕ್ಕಯ್ಯಳು ನೀನು ಇರುವೆಯಲ್ಲ, ಅವಳನ್ನು ಎನ್ನಗೆ ವಶ ಮಾಡಿಕೊಡು ಎಂದು ಕೇಳಿದನಲ್ಲ. ತಮ್ಮನೇ, ಆಗ್ರಜೆ, ನಿನ್ನ ಹೊಗಳಿಕೆ ಮಾತು ಕೇಳಲಾರದೆ ಇವಳು ಸನ್ನೆ ಮಾಡುತ್ತಿರುವಳು. ಸ್ವಲ್ಪ ತಾಳಿ ಇವಳು ಏನು ವಿಚಾರಿಸಿಕೊಳ್ಳುವೆನು. ಅಮ್ಮ ಜನನಿಯೇ, ಶೈಲೇಂದ್ರಿ, ನನಗೆ ಒಳಗಡೆ ಕೆಲಸ ಇರುವುದು, ನಾನು ಇನ್ನು ಹೋಗಿ ಬರುವೆ. ಬೇಗನೆ ಹೋಗಿ ಕೆಲಸ ಮುಗಿಸಿಬಿಡು, ಆಮೇಲೆ ಬೇಗ ಕರೆಯುತ್ತೇನೆ. ತಮ್ಮನೇ, ಅಕ್ಕಯ್ಯ, ನೋಡಿದ್ರೆ ಆ ಸ್ತ್ರೀಯರು ಹೇಗೆ ಓಡಿ ಹೋದಳು. ನಿಲ್ಲುವಂತೆ ನೀನು ಮಾಡಬೇಕಾಗಿತ್ತು ಅಕ್ಕಯ್ಯ. ತಮ್ಮನೇ, ಆಗ್ರಜೆ, ನಿನ್ನ ಮಾತುಗಳು ಕೇಳಿ ಆಗ ಅವಳು ಹೇಗೆ ನಿಲ್ಲುವಳು ತಮ್ಮ. ಅಕ್ಕ ಸುಧಿಷ್ಣ, ತಮ್ಮ ಕೀಚಕ, ಸಾಯುವ ಅವನ ಮುಂದೆ ಸಂಜೀವಿನಿ ಇದ್ದರೆ ಮುಟ್ಟದೇ ಇರುವನೇ, ಹಸಿದವನ ಮುಂದೆ ಅಮೃತವಿದ್ದರೆ ಸವಿಯದೇ ಇರುವನೇ. ಇಂಥ ಸುಂದರ ಸ್ತ್ರೀಯಳ ಕಣ್ಣಿಗೆ ಕಂಡ ಮೇಲೆ ಯಾವ ಪುರುಷನಾಗಲಿ ಬಯಸದೇ ಇರುವನೇ. ತಮ್ಮನೇ, ಅಕ್ಕ, ನೆವಲಿಗೆ ನಾಟ್ಯ ಮಾಡಬೇಕು ಎಂಬ ಆಸೆ, ಪಕ್ಷಿಗೆ ಕಣ್ಣಿಗೆ ಇಂಪಾಗಿ ಕಂಡ ಹಣ್ಣನ್ನು ಕುಕ್ಕಿ ತಿನ್ನಬೇಕು ಎಂಬ ಆಸೆ, ನಿನ್ನ ತಮ್ಮನಿಗೆ ಇವಳನ್ನು ಆಸೆ, ಈಕೋ ಪ್ರಾಯಕ್ಕೆ ಬಂದ ಪುರುಷನಿಗೆ ಇಂಥ ನೀಟಾದ ಹೆಣ್ಣನ್ನು ಕೊಡಬೇಕು ಎಂಬ ಆಸೆ. ಅಕ್ಕ, ತಮ್ಮ, ನಿನ್ನ ತಮ್ಮನ ಆಸೆಯನ್ನು ನಿರಾಸೆ ಮಾಡಬೇಡ ಅಕ್ಕ. ಈಕೋ ತಡ ಮಾಡದೆ ಬೇಗ ಕಳಿಸಿಕೊಡು. ಆ ಸ್ತ್ರೀಯರನ್ನು ಸರ್ವಕಾಲ ಇರುವಂತೆ ಎನ್ನ ಪಕ್ಕ. ತಮ್ಮನೇ, ಆಗ್ರಜೆ, ಇವಳು ಯಾರೆಂದು ಮೊದಲು ತಿಳಿದುಕೋ. ಅವಳು ಯಾರು ಆಗ್ರಜೆ?
ಇವಳು ಎಂಥವಳೆಂದು ನೀನು ತಿಳಿದುಕೊಂಡಿಲ್ಲ. ಅವಳು ಯಾರು ಏಳು ಅಗ್ರಜೆ? ಇವಳ ಮರ್ಮ ಎಂಥದ್ದೆಂದು ನೀನು ತಿಳಿದುಕೊಳ್ಳುವೆಯಾ? ಅವಳ ಮರ್ಮ ತಿಳಿಯದೆ ಇರುವುದಕ್ಕೆ ಅವಳು ದಾರು ಅಗ್ರಜೆ. ಇವಳೊಬ್ಬ ಗಂಧರ್ವ ಸ್ತ್ರೀಯಳು. ಅಕ್ಕ, ತಮ್ಮ, ಗಂಧರ್ವರಂದು ಹೇಳಿದೆಯಲ್ಲ, ಗಂಧರ್ವರಂದರೆ ಅವರು ಯಾರು? ಈಕೆಯ ಪತಿಗಳು. ಅಗ್ರಜೆ, ಈಕೆಯ ಪತಿಗಳು ಗಂಧರ್ವರಂತೆ. ಅವಳ ಪತಿಗಳ ಗಂಧರ್ವರಾದರೆ ಒಬ್ಬ ಸ್ತ್ರೀಗಳನ್ನು ಬಿಟ್ಟು ಅವರು ದಾವಲ್ಲಿ ಅಡಗಿಕೊಂಡಿರುವರು. ತಮ್ಮನೇ, ಅಗ್ರಜೆ, ವಿಧಿ ಲಿಖಿತ ಬಲ್ಲವರು ಯಾರು? ಆ ವಿಧಿಲಿಖಿತ ನನ್ನನ್ನು ಕೂಡಬೇಕು ಎಂದು ಬರೆದಿದ್ದರೆ. ತಮ್ಮನೇ, ಅಕ್ಕ, ವಿಧಿ ಲಿಖಿತ ಕೂಡಬೇಕೆಂದು ಬರದಿಲ್ಲ. ಅವಳ ಈ ಮನೆ ದಾಸಿ ಕೆಲಸಕ್ಕಾಗಿ ಬಂದಿರುಳೆಂದು ಬರೆದಿರುವುದು ಮೂರ್ಖ. ನಿನ್ನ ಮನೆಗೆ ದಾಸಿ ಕೆಲಸಕ್ಕಾಗಿ ಬಂದಿರುವ ಸ್ತ್ರೀಗಳನ್ನು ಒಡ ಹುಟ್ಟಿದ ತಮ್ಮನಿಗೆ ವಶ ಮಾಡಿಕೊಟ್ಟರೆ ಮನೆಯ ದಾಸಿಯ ಕಷ್ಟವನ್ನು ನೋಡಲಾರದೆ ತಮ್ಮನಿಗೆ ದಾರಿ ಎರೆದು ಕೊಟ್ಟು ರಾಣಿ ಭೋಗವನ್ನು ಕೊಟ್ಟಳೆಂದು ಇಡೀ ಜಗತ್ತಿನಲ್ಲಿ ನನ್ನನ್ನು ಕೊಂಡಾಡುವರಲ್ಲ. ತಮ್ಮನೇ, ಅಗ್ರಜೆ, ಇಂಥ ಕಾರ್ಯ ಮಾಡಿದರೆ ಜಗತ್ತು ನನ್ನನ್ನು ಕೊಂಡಾಡುವರೆ. ಒಡ ಹುಟ್ಟಿದ ತಮ್ಮನಿಗೆ ಲಗ್ನ ಮಾಡಿದರೆ ಅದನ್ನು ಈ ಜಗತ್ತಿನಲ್ಲಿ ತಪ್ಪನ್ನುವರೇನು ಅಕ್ಕ? ಲಗ್ನ ಮಾಡಿಕೊಳ್ಳಬೇಕೆಂದ ಮನಸ್ಸಾಗಿರುವರೇ. ಹೌದು ಅಗ್ರಜೆ. ಇವಳನ್ನ ಬಿಟ್ಟು ಬಿಡುವ ಬೇರೆ ಸ್ತ್ರೀಯರನ್ನ ಬಯಸು, ತಕ್ಷಣವೇ ದಾರಿ ಎರೆದು ಕೊಟ್ಟು ಬಿಡುವೆನು. ಅಕ್ಕ ಸುಧಿಷ್ಣ, ತಮ್ಮ ಕೀಚಕ, ನನಗೆ ಬೇಕಿಲ್ಲದ ಸ್ತ್ರೀಯರು ನಿನ್ನ ಮನೆಯಲ್ಲಿ ಕೋಟಿ ಇದ್ದರೇನು, ಶತಕೋಟಿ ಇದ್ದರೇನು, ಅವರನ್ನು ತೆಗೆದುಕೊಂಡು ನಾನೇನು ಮಾಡಲಿ? ನನ್ನ ಮನಸ್ಸು ಮಾತ್ರ ಇವಳ ಮೇಲೆ ಇರುವುದಲ್ಲ. ತಮ್ಮನೇ, ಅಗ್ರಜೆ, ಪತಿಗಳು 5 ಮಂದಿರವರಂತೆ. ಆ 5 ಮಂದಿ ಪತಿಗಳ ದಾವಲ್ಲಿ ಇರುವರು ಬರ ಹೇಳು. ಅವರ ಶಕ್ತಿಯೋ ನನ್ನ ಶಕ್ತಿಯೋ ನೋಡಿಕೊಳ್ಳುವೆನು. 5 ಮಂದಿ ತಿಂದು ಬಿಟ್ಟಿರುವ ಎಂಜಲನ್ನು ನೀನು ತಿನ್ನುವೇನೋ ಮೂರ್ಖ. ಅಕ್ಕ ಸುಧಿಷ್ಣ, ತಮ್ಮ ಕೀಚಕ, 5 ಮಂದಿ ಉಂಡು ಬಿಟ್ಟ ಎಂಜಲನ್ನು ಆರೆನವನಾಗಿ ನಾನು ತಿನ್ನುವೆನೆಂದು ಕೇಳಿದೀಯಾ? ತಿನ್ನಬೇಡವೋ ಮೂರ್ಖ. ಅಕ್ಕ ಸುಧಿಷ್ಣ, ಇದು ಸರಿಯಲ್ಲ. ಹಿಂದಕ್ಕೆ ವಾಲಿ ಸುಗ್ರೀವನ ಹೆಂಡತಿಯನ್ನು ವಾಲಿವನ್ನು ಎತ್ತಿಕೊಂಡು ಹೋದನಲ್ಲಮ್ಮ ಅಗ್ರಜೆ. ಅಕ್ಕ, ತಮ್ಮ, ಈ ಜಗತ್ತಿನಲ್ಲಿ ಅಣ್ಣನ ಹೆಂಡತಿ ಎಂದರೆ, ಈ ಜಗತ್ತಿನಲ್ಲಿ ತಮ್ಮನ ಹೆಂಡತಿ ಎಂದರೆ ಪಡೆದ ಮಗಳ ಸಮಾನ ಎನ್ನುವರಲ್ಲ ಅಕ್ಕ. ಹೌದು. ಮತ್ತೆ ಪಡೆದ ಮಗಳನೆನಿಸಿಕೊಂಡ ತಮ್ಮನ ಹೆಂಡತಿ ಹೆಚ್ಚೋ ಪರಸ್ತ್ರೀಯಳು ಹೆಚ್ಚೋ? ಈ ವಿಚಾರಮಾದರೂ ಆಲೋಚನೆಯನ್ನು ಮಾಡಿ ಆ ಸ್ತ್ರೀಯನ್ನು ವಶ ಮಾಡಿಕೊಡಮ್ಮ ಸುಧಿಷ್ಠ ದೇವಿಯೇ. ಪರಮ ಪತಿವ್ರತ ಶ್ರೇಷ್ಠ ನಾರಿ ನಿನ್ನ ಬಾಳಿಗೆ ಹಿರಿಯವಾರಿ. ಹೊರಗೆ ಹೋಗುವ ಮಾರಿಯಲ್ಲೋ, ಹೊರಗೆ ಹೋಗುವ ಮಾರಿಯಲ್ಲೋ, ಮನೆಗೆ ಮರದಂತೆ, ಮನೆಗೆ ಮರದಂತೆ ಕೀಚಕೇನ ಅವರ ವಿಷಯವನು ಚಂದನಿಂದಲೇ ಕೇಳಲೇ ಹೇಳುವೆ ನಾನಿನ್ನೋ, ಕೇಳ ಮಾತನ್ನೋ. ತಮ್ಮರೇ, ಅಗ್ರಜೆ, ಈ ಸ್ತ್ರೀಯರ ಗಂಧರ್ವ ಸ್ತ್ರೀಯಂತೆ, ಈಕೆಯ ಪತಿಗಳ ಗಂಧರ್ವರಾಯಕರಂತೆ, ಈಕೆಯ ಮಾನಾಭಿಮಾನವನ್ನು ಈಕೆಯ ಪತಿಗಳು ಕಾಯುವರಂತೆ. ಹಗಲೆರಳು ಕಾಯುವಂತಹ ಬಲವಂತರು ಯಕೋಚಿತಿ ಒಬ್ಬ ಹೆಣ್ಣನ್ನು ಹೊಟ್ಟೆ ಪಾಡಿಗಾಗಿ ಏತಕ್ಕಾಗಿ ಬಿಟ್ಟು ಹೋಗಿರುವರು? ಅವರ ಕಷ್ಟ ಏನಿರುವುದನ್ನು ಯಾರಿಗೆ ಗೊತ್ತು? ಅಹೋ ಅಕ್ಕಯ್ಯ, ತಮ್ಮಯ್ಯ, ಇವಳಿಗೆ ಕಷ್ಟವಿರುವುದೆಂದು ಹೇಳಿದೆಯಲ್ಲ. ಸಹಜವಾಗಿ ಈ ಕಷ್ಟದಲ್ಲಿ ಇರುವವಳನ್ನು ನಾನು ಕೂಡಿದರೆ ಅವಳ ಕಷ್ಟ ತೀರುವುದು, ಎನ್ನ ಇಷ್ಟ ಈಡೇರುವುದು, ನಮ್ಮಿಬ್ಬರಿಗೂ ಮುಕ್ತಿ ದೊರೆಯುವುದು. ನನಗೆ ತಮ್ಮನೇ, ಅಕ್ಕಯ್ಯ, ಏನೆಂದು ಹೇಳಿದೆ? ಅವಳನ್ನು ನನಗೆ ವಶ ಮಾಡಿಕೊಡು ಎಂದು ಹೇಳಿದೆ. ವಶ ಮಾಡಿಕೊಡೋದಕ್ಕೆ ಅವಳಿನ ಗೊಂಬೆ ಅಲ್ಲ ಅಕ್ಕ, ಅವಳೊಬ್ಬ ಕನ್ಯಾಮಣಿಯು. ಅಯ್ಯ, ಯಾರಾಗ್ರಜೆ? ಅವಳೇನು ಗೊಂಬೆ ಅಲ್ಲ, ಅವಳೊಬ್ಬ
ಕನ್ಯಾಮಣಿಯಿಂದ ತಿಳಿದುಕೊಂಡಿರುವೇನೋ ಮೂರ್ಖ. ಅವಳ ದಾರಾದರೆ ಏನು, ಅವಳನ್ನು ನನಗೆ ವಶ ಮಾಡಿಕೊಡು. ಆಗುವುದಿಲ್ಲ, ಅದು ಏತಕ್ಕಾಗಿ ಸಾಧ್ಯವಿಲ್ಲ. ಗೆಜ್ಜಳ್ಳಿ ಆದಮನ ಮಗ ಬಸವ ಇವರು ಕೀಚಕನ ಪಾತ್ರಕ್ಕೆ 250, ದುರ್ಯೋಧನ ಪಾತ್ರಕ್ಕೆ 250, ದುಶ್ಯಾಸನ ಪಾತ್ರಕ್ಕೆ 250 ಮತ್ತು ಭೀಮನ ಪಾತ್ರಕ್ಕೆ 250ಗಳನ್ನು ಪ್ರೇಮಪೂರ್ವಕವಾಗಿ ಆಯರ್ ಮಾಡಿರುತ್ತಾರೆ. ಅದೇ ರೀತಿಯಾಗಿ ಅಕ್ಕಯ್ಯ, ಈ ಸ್ತ್ರೀಯರ ಗಂಧರ್ವ ಸ್ತ್ರೀಯರ ಏಕೆಯ ಪತಿಗಳ ಗಂಧರ್ವ ನಾಯಕರಂತೆ, ಪತಿಗಳ ಮಂದಿರವರಂತೆ. ತಮ್ಮನೇ, ಅಗ್ರಜೆ, ಇವಳ ಗೋಷ್ಠಿಗೆ ಸರ್ವತ ಹೋಗಬೇಡ. ಇವಳ ವಿಚಾರವನ್ನು ಮರೆತು ಬಿಡು ತಮ್ಮ. ನಿನಗೆ ತಿಳಿಯದು ಇವಳ ಮರ್ಮ. ಅಹೋ ಅಕ್ಕಯ್ಯ, ಸಂತೋಷದಿಂದ ಕೇಳು. ಸಂತೋಷವಾಗಿ ಹೇಳು. ಅಪರೂಪವಾದ ಒಂದು ರತ್ನವು ನಿನ್ನಲ್ಲಿ ಇರುವುದು. ತದ್ರತ್ನಮ ದಯಮಾಡಿ ಎನ್ನಗೆ ಕೊಡು. ಅಗ್ರಜೆ, ಅನುಜನೇ, ಓ ಆ ಗಂಧರ್ವರೆಂಬ ಅಧಮರ ಸುದ್ದಿಯನ್ನು ಮುಂದೆ ಹೇಳಿ ಅಂದಿಸಬೇಡ. ಆ ಅಧಮರಿಂದ ಆಗುವ ಕಾರ್ಯವನ್ನು ಅಧಮನ ನೋಡಿಕೊಳ್ಳುವೆನು. ಹೇಗಾದರೂ ಮಾಡಿ ಈ ಸುಂದರ ರತ್ನವನ್ನು ಅಂತಃಕರಣ ಬಿಟ್ಟು ಎನ್ನಗೆ ವಶ ಮಾಡಿಕೊಡು ಅಕ್ಕ. ಇದು ಯಾವ ನಿನಗೆ ದೊಡ್ಡ ಲೆಕ್ಕ? ತಮ್ಮ, ಆಗ್ರಜೆ, ಹೇಗಾದ್ರೆ ಮಾಡಿ ಇವಳನ್ನು ವಶ ಮಾಡಿಕೊಡು ಅಕ್ಕ. ಇದು ಯಾವ ದೊಡ್ಡ ಲೆಕ್ಕವೆಂದು ಹೇಳಿದೀಯಾ? ಹೌದು ಆಗ್ರಜೆ. ತಮ್ಮನೇ, ಅಕ್ಕಯ್ಯ, ಇವಳಿಗಿಂತ ಸುಂದರವಾದ ಕನ್ಯಾಮಣಿಯನ್ನು ತಂದು ನಿನಗೆ ಮದುವೆ ಮಾಡಿ ದಾರಿ ಎರೆದು ಕೊಟ್ಟು ಬಿಡುವೆನು. ಇವಳ ಆಸೆಯನ್ನು ಮಾತ್ರ ಬಿಟ್ಟು ಬಿಡು. ಅಹೋ ಅಕ್ಕಯ್ಯ, ತಮ್ಮಯ್ಯ, ಮಸಾಣದಲ್ಲಿ ಬೆಳೆದ ಜಾಜಿ ಮಲ್ಲಿಗೆಯನ್ನು ಮುತ್ತೈದೆಯರು ಮುಡಿಯುವರೇ, ಬಚ್ಚಲದ ನೀರನ್ನು ಸ್ನಾನಕ್ಕೆ ಉಪಯೋಗಿಸುವರೇ ಅಕ್ಕ. ತಮ್ಮ, ಅದರಂತೆ ಇಷ್ಟವಿಲ್ಲದ ಸ್ತ್ರೀಗಳನ್ನು ಕಟ್ಟಿಕೊಂಡು 100 ವರ್ಷ ಕೊರಗುತ್ತಾ ಬಾಳುವುದಕ್ಕಿಂತ ಇಂಥ ನೀಟಾದ ಹೆಣ್ಣನ್ನು ಕೂಡಿ 3 ದಿವಸ ಬಾಳುವುದು ಲೇಸಲ್ಲವೇನೋ ಅಕ್ಕ. ತಮ್ಮ, ಆಗ್ರಜೆ, ಹೆಣ್ಣಿನ ಸಲುವಾಗಿ ಎಂತೆಂಥವರ ಪ್ರಾಣ ಬಿಟ್ಟರು ಅಕ್ಕ. ತಮ್ಮ. ಉರಿದ ಬೀಜವನ್ನು ಬಿತ್ತಿದರೆ ಅದು ಮೊಳಕೆ ಎತ್ತುವುದೇ, ಒಡೆದ ಗಂಟೆಯನ್ನು ಬಾರಿಸಿದರೆ ಅದು ನಾದ ಬರುವುದೇ. ಇಷ್ಟವಿಲ್ಲದ ಸ್ತ್ರೀಗಳನ್ನು ಕಟ್ಟಿಕೊಂಡು ಬಾಳಿದರೆ ಆ ಬಾಳು ಸುಖವಾಗಬಲ್ಲದೆ. ತಮ್ಮನೇ, ಆಗ್ರಜೆ, ಇಷ್ಟ ನಿನಗಿರಬಹುದು, ಆ ಆದರೆ ಅವಳಿಗೆ ನಿನ್ನ ಮೇಲೆ ಇಷ್ಟವಿರಬೇಕಲ್ಲ ಅಕ್ಕ. ತಮ್ಮ. ಉಳಿ ಏಟನ್ನು ತಿಂದ ಕಲ್ಲೇ ಶಿಲೆಯಾಗುವುದು ಕಷ್ಟವಾದರೂ ಚಿಂತೆ ಇಲ್ಲ. ಇಷ್ಟಪಟ್ಟವಳನ್ನು ಕೂಡಿದರೆ ಬಾಳು ಸುಖವಾಗುವುದು. ತಮ್ಮನೇ, ನನ್ನ ಸುಖ ಅವಳಲ್ಲಿ ಇರಲಿಕ್ಕಾಗಿಯೇ ಅನ್ಯರನ್ನು ಬಯಸಿ ನಾನೇನು ಮಾಡಲಿ ಅಕ್ಕ. ಅವಳನ್ನು ವಶ ಮಾಡಿಕೊಡುವ ತನಕ ನಿನ್ನ ಪಾದವನ್ನು ಬಿಡುವುದಿಲ್ಲ ನಿನ್ನ ತಮ್ಮನೆಂಬ ಮೂರ್ಖ. ತಮ್ಮನೇ, ಆಗ್ರಜೆ, ನಿನಗೊಬ್ಬನಿಗೆ ಮನಸ್ಸಿದ್ದರಲ್ಲ, ಅವಳಿಗೆ ಇರಬೇಕು. ಇಬ್ಬರ ಮನಸ್ಸು ಒಂದಾದ್ರೆ ಮಾತ್ರ ಅದು ಸುಖ, ಇಲ್ಲವಾದ್ರೆ ನರಕವಾಗುವುದು ಮೂರ್ಖ. ಆಗ್ರಜೆ, ಅನುಜನೇ, ಹೆಣ್ಣು ಗಂಡಿನ ಮನಸ್ಸು ಒಂದಾದರೆ ಅದು ಸಂಸಾರ ಸುಖ, ಇಲ್ಲವಾದರೆ ನರಕವೆಂದು ಹೇಳಿದೆಯಲ್ಲ ಅಕ್ಕ. ಸಹಜವಾಗಿ. ಆಗ್ರಜೆ, ಅನುಜನೇ, ಇಂದಕ್ಕೆ ವಿಶ್ವಾಮಿತ್ರನೆಂಬ ಮುನಿಯ ಬ್ರಹ್ಮ ಋಷಿಯಾಗಬೇಕು ಎಂದು ಘೋರ ತಪವನ್ನು ಆಚರಿಸುತ್ತಿದ್ದಾಗ ಇದ್ದಾಗ ಆಗ್ರಜೆ, ಅನುಜನೇ, ಆ ದೇವೇಂದ್ರನು ಮೇನಕೆಯನ್ನು ದೇವೇಂದ್ರನು ಆತನು ಪಡೆಯುವಂತಹ ವರವನ್ನು ಹಾಳು ಮಾಡುವುದಕ್ಕಾಗಿ ತನ್ನ ಹೆಂಡತಿಯಾದ ಮೇನಕೆಯನ್ನು ತಪೋ ಭಂಗಕ್ಕೆ ಕಳಿಸಿದನಲ್ಲ ಅಕ್ಕ. ತಮ್ಮ, ಆಗ್ರಜೆ, ಅದು ಲೋಕ ಕಲ್ಯಾಣಕ್ಕಾಗಿ. ಆಗ್ರಜೆ, ಅನುಜನೇ, ಆ ಮೇನಕೆಯು ದೇವೇಂದ್ರನ ಮಾತಿಗೆ ಒಡಂಬಟ್ಟು ವಿಶ್ವಾಮಿತ್ರ ಮುನಿಯಲ್ಲಿ ಹೋಗಿ ಸಂಭೋಗಪಟ್ಟು ಶಕುಂತಲ ಎಂಬ ಮಗುವಿಗೆ ತಾಯಿಯಾಗಲಿಲ್ಲವೇ ಅಕ್ಕ. ಇಲ್ಲವಂದವರು ಯಾರು? ಆಗ್ರಜೆ, ಅನುಜನೇ, ಆ ಮೇನಕೆಯು ದೇವೇಂದ್ರನ ಮಾತಿಗೆ ಒಡಂಬಟ್ಟು ಹೋದಳು, ಇಲ್ಲವೇ ವಿಶ್ವಾಮಿತ್ರನ ಮೇಲೆ ಮನಸ್ಸಿಟ್ಟು ಹೋದಳು ಎನ್ನಗೆ ಹೇಳು ಅಕ್ಕ. ತಮ್ಮ, ಆಗ್ರಜೆ, ವಿಶ್ವಾಮಿತ್ರನ ಮೇಲೆ ಮನಸ್ಸಿಟ್ಟು ಹೋಗಲಿಲ್ಲ,
ಹೇಳಿಕೆಯ ಮಾತನ್ನು ಕೇಳಿ ಹೋದಳು. ಮತ್ತೆ ಅದಕ್ಕಾಗಿ ಈ ಜಗತ್ತಿನಲ್ಲಿ ಹೆಣ್ಣು ಗಂಡು ಕೂಡುವುದಕ್ಕೆ ಅವರ ಮನಸ್ಸುಗಳು ಒಂದಾಗುವುದು ಬೇಕಿಲ್ಲ, ಒಬ್ಬರ ಬೆಂಬಲವಿದ್ದರೆ ಸಾಕು ನೋಡು ಅಕ್ಕ. ತಮ್ಮನೇ, ಆಗ್ರಜೆ, ಮನಸ್ಸು ತಾನಾಗಿ ಬಂದರೆ ಮಾತ್ರ ಅದು ಬೆಂಬಲವಾಗುವುದು. ಹೇಳಿಕೆ ಮಾತು ಕೇಳಿದರೆ ಅದು ಪ್ರೀತಿ ಆಗುವುದಿಲ್ಲವೋ ಮೂರ್ಖ. ಅದಕ್ಕಾಗಿ ನಿನ್ನ ಬೆಂಬಲದಿಂದಯೇ ಸ್ತ್ರೀಗಳನ್ನು ಹೇಗಾದರೂ ಮಾಡಿ ಎನ್ನ ಬಳಿಗೆ ಕಳುಹಿಸಿಕೊಡು ತಾಯಿ, ಸೌಖ್ಯ ಪ್ರದಾಯಿ. ತಮ್ಮನೇ, ಆಗ್ರಜೆ, ನಿನ್ನ ಮನದ ಕಾಮ್ರ ಭ್ರಾಂತಿಯನ್ನು ಬಿಡುವುದಿಲ್ಲವೇ? ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ ಅಕ್ಕಯ್ಯ. ವಶ ಮಾಡಿಕೊಡಬೇಕೇ ಹೌದು ಆಗ್ರಜೆ, ಈ ದಾಸಿಯನ್ನು? ಹೌದು ಆಗ್ರಜೆ. ನಿನಗೆ ಅರಿಸಿಯಾಗಿ ಮಾಡಿಕೊಡಬೇಕೇ? ತಮ್ಮರೇ, ಅಕ್ಕಯ್ಯ, ಅನುಜನೇ, ಆಗ್ರಜೆ, ಹೆಣ್ಣಿನ ಸಲುವಾಗಿ ಏಕೆ ನೀನು ಪ್ರಾಣ ಕಳೆದುಕೊಳ್ಳುವಿ? ಏತಕ್ಕಾಗಿ ಹೇಳ ಆಗ್ರಜೆ? ಹೇಳುವೆನು ಕೇಳು. ಇವಳು ಯಾರು ಯಾರು ಎಂದು ಕೇಳಿದೆಯಲ್ಲ, ಇವಳು ಯಾರು ಆಗ್ರಜೆ? ತಮ್ಮನೇ, ಆಗ್ರಜೆ, ಅವಳು ಪರಮ ಪತಿವ್ರತೆಯು. ಅವಳು ಪರಮ ಪತಿವ್ರತೆಯಾದರೆ ನನಗೆ ಅತಿ ಸಂತೋಷವಾಯಿತಲ್ಲ. ಅತಿ ಸಂತೋಷವಾಯಿತು. ಹೌದು ಆಗ್ರಜೆ, ನಿನಗೆ ಹೌದು ಆಗ್ರಜೆ. ಪರಮ ಪತಿವ್ರತೆ ಅಂದಾಕ್ಷಣವೇ ಹೌದು ಸಂತೋಷವಾಯಿತು. ಅಕ್ಕಯ್ಯ. ಏನು ಮಾಡಿವೆ? ಅವಳನ್ನು ಕೂಡುವುದಕ್ಕೆ ಮನಸ್ಸು ಮಾಡಿರುವೆನು. ಕೂಡುವುದಕ್ಕೆ ಮನಸ್ಸು ಮಾಡಿರ್ವೆಯಾ? ಹೌದು ಆಗ್ರಜೆ. ಅನುಜನೇ, ಅಕ್ಕಯ್ಯ. ಹೇಳುವೆನು ಕೇಳು. ಭುವನ ವೀರ ಎಲ್ಲ ಸೋದರ ಆಲಿಸೆಲ್ಲಯ ಸುವಿಚಾರ, ಅಂದರಾರಿಯ ಪ್ರೇಮ ಪ್ರಣಯ ತಿಳಿದು ಬರುವುದು ನಿಶ್ಚಯ, ಪ್ರಾಣ ಕಂಟಕ ನಿಶ್ಚಯ. ಗಂಧರ್ವ ಸತಿಗಳು ಇವಳು, ಏಕೆ ಪತಿಗಳು ಗಂಧರ್ವಾರು. ಗಂಧರ್ವ ಸತಿಗಳು ಇವಳು, ಏಕೆ ಪತಿಗಳು ಗಂಧರ್ವಾರು. ಬಯಸಬೇಡ ಇವಳನೆ, ಬಯಸಬೇಡ ಇವಳನೆ, ಗಂಧರ್ವ ಸತಿಯಳು ಇವಳು, ಬಯಸಬೇಡ ನೀನು. ಉಳಿಯದು ನಿನ್ನಯ ದೇಹವು ನಿಜವುದು. ಭುವನವೀರ ಎಲ್ಲ ಸೋದರ ಆಲಿಸೆಲ್ಲಯ ಸುವಿಚಾರ, ಅಂದರಾರಿಯ ಪ್ರೇಮ ಪ್ರಣಯ ತಿಳಿದು ಬರುವುದು ನಿಶ್ಚಯ, ಪ್ರಾಣ ಕಂಟಕ ನಿಶ್ಚಯ. ತಮ್ಮರೇ, ಈ ಸ್ತ್ರೀಯಳ ಗಂಧರ್ವ ಸ್ತ್ರೀಯಳು ನೀನು ಮಾಡುವ ಕಾರ್ಯವನ್ನು ಈಕೆಯ ಪತಿಗಳಿಗೆ ತಿಳಿದರೆ ನಿನ್ನನ್ನು ಸಾವಿರ ಹೋಳು ಮಾಡಿ ಕೊಂದು ಬಿಡುವನು. ತಮ್ಮರೇ, ಆಗ್ರಜೆ, ಇವರನ್ನ ಬಯಸಿದರೆ ಹೇಗಾಗುವುದು ಗೊತ್ತೇ? ಹೇಗಾಗುವುದು ಅಕ್ಕಯ್ಯ? ಹೊರಗೆ ಹೋಗುವ ಮಾರಿಯನ್ನು ಮನ ಒಳಗೆ ಕರೆತಂತಾಗುವುದು. ಅಕ್ಕ ಸುಧಿಷ್ಣ, ತಮ್ಮ ಕೀಚಕ, ಈ ಸ್ತ್ರೀಗಳನ್ನು ಬಯಸಿದರೆ ಹೊರಗೆ ಹೋಗುವ ಮಾರಿಯನ್ನು ಮನೆಗೆ ಕರೆದಂತೆ ಆಗುವುದೆಂದು ಹೇಳಿದೆಯಾ ಅಕ್ಕ? ಹೌದು ತಮ್ಮ. ನಾರಿ ಪರ ಉಪಕಾರಿ, ನಾರಿ ಲೋಕೋದ್ಧಾರಿ, ನಾರಿ ಸ್ವರ್ಗದ ದಾರಿ ಎಂದು ಶ್ರುತಿವಾಕ್ಯವಿರುವುದಲ್ಲ ಅಕ್ಕ? ತಮ್ಮನೇ, ಆಗ್ರಜೆ, ಈ ವಾಕ್ಯವು ಇಲ್ಲಿ ಸರಿ ಹೋಗಲ್ಲ ಅಕ್ಕ. ತಮ್ಮ. ಹೆಣ್ಣಿನಿಂದಲೇ ಇಹ ಉಂಟು, ಹೆಣ್ಣಿನಿಂದಲೇ ಬಲ ಉಂಟು, ಹೆಣ್ಣಿನಿಂದಲೇ ಮಚ್ಚ ನಗರಕ್ಕೆ ಸಕಲ ಸಂಪತ್ತು ಉಂಟಲ್ಲವೇ ನಮ್ಮ ಅಕ್ಕಯ್ಯ? ತಮ್ಮ, ಆಗ್ರಜೆ, ಹೆಣ್ಣಿನಿಂದಲೇ ಪ್ರಾಣ ಹೋಗುವುದನ್ನು ಮಾತ್ರ ಮರೆಯಬೇಡ ಅಕ್ಕ. ತಮ್ಮ ಕೀಚಕಾಗ್ರೇ, ಈ ಹೆಣ್ಣಿನಿಂದಲೇ ಸತ್ತವರು ಬಹಳ ಮಂದಿ ಉಂಟೆಂದು ಹೇಳಿದೆಯಲ್ಲ, ಸಹಜವಾಗಿ ಹಾಗಾದರೆ ಈ ಲೋಕದಲ್ಲಿ ಹೆಣ್ಣನ್ನು ಬಯಸಿ ಕೆಟ್ಟವರು ಯಾರು? ಹೆಣ್ಣನ್ನು ಬಯಸದೆ ಈ ಲೋಕದಲ್ಲಿ ಮೃತ್ಯುಂಜಯರಾಗಿ ಉಳಿದವರು ಯಾರು ಎನ್ನಗೆ ತೋರು. ತಮ್ಮನೇ,
ಯಾರು ಇರುವರು ತೋರು, ಇಲ್ಲವೇ ಅವರ ಹೆಸರಾದರೆ ಎನ್ನಗೆ ಹೇಳು. ತಮ್ಮನೇ, ಅಗ್ರಜೆ, ಹೆಣ್ಣಿನ ಸಲುವಾಗಿ ಎಂತೆಂಥವರು ಪ್ರಾಣ ಬಿಟ್ಟರೆಂದು ನೀನನ್ನು ತಿಳಿದುಕೊಂಡಿಲ್ಲ. ಎಂತೆಂಥವರು ಬಿಟ್ಟಿರುವರೆಂದು ಹೇಳಿದೆಯಲ್ಲ, ಅವರ ಪೈಕಿ ಒಬ್ಬರ ಹೆಸರನ್ನಾದರೂ ಹೇಳು. ತಮ್ಮನೇ, ಮತ್ತೆ ಹೆಣ್ಣನ್ನು ಬಯಸದೆ ಮೃತ್ಯುಂಜಯರಾಗಿ ಉಳಿದವರು ಯಾರು ತೋರು. ತಮ್ಮನೇ, ಅಕ್ಕ, ಹೇಳಬೇಕೆ? ಅಕ್ಕ ಸುಧಿಷ್ಣ, ಇಲ್ಲಿ ಹೇಳಲೆ ಆಮೇಲೆ ಹೇಳಲೆ. ಅನೇಕ ರಾಜರು ಕೆಟ್ಟಂತೆ ನಾನು ಸಹ ಹೆಣ್ಣನ್ನು ಬಯಸಿ ಕೆಟ್ಟು ಹೋಗುತ್ತೇನೆ ಎಂಬ ಮುಂದಾಲೋಚನೆ ನಿನ್ನಗೆ ಗೊತ್ತಾಯಿತು. ತಮ್ಮನೇ, ಅಗ್ರಜೆ, ನನಗೆ ಹೇಗೆ ಗೊತ್ತಾಯಿತೆಂದು ಕೇಳಿದೆಯಾ? ಹೌದು ಅಕ್ಕಯ್ಯ. ತಮ್ಮನೇ, ಅಗ್ರಜೆ, ಹೆಣ್ಣಿನ ಸಲುವಾಗಿ ಪುರಾಣ ಪುಣ್ಯ ಕಥೆಗಳಲ್ಲಿ ಪ್ರಾಣ ಬಿಟ್ಟವರು ಇರುವರೆಂದು ಹೇಳಿದೆನು. ಅಕ್ಕ ಸುಧಿಷ್ಣ, ತಮ್ಮ ಕೀಚಕ, ಈ ಜಗತ್ತಿನಲ್ಲಿ ಒಬ್ಬರ ವ್ಯಕ್ತಿತ್ವವು ಇನ್ನೊಬ್ಬರಿಗೆ ಅನ್ವಯಿಸುವುದಿಲ್ಲ, ಒಬ್ಬರ ಅಂಶವು ಇನ್ನೊಬ್ಬರಿಗೆ ಪ್ರಾಪ್ತಿಯಾಗುವುದಿಲ್ಲ. ಅಗ್ರಜೆ, ಅನುಜನೇ, ಅದು ಹೇಗೆಂದರೆ, ಹೇಗೆ? ಸೋದರ ಅಳಿಯನಿಂದಲೇ ಬಂದಿತು ಕಂಸನಿಗೆ ಮರಣ, ದೇವತರಿಗೆ ಕೊಟ್ಟ ಕಾಟದಿಂದಲೇ ಹೋಯಿತು ತಾರಕಾಸುರನ ಪ್ರಾಣ. ಪಡೆದ ವರದಿಂದಲೇ ಬಂದಿತು ಭಸ್ಮ, ಸುರನಿಗೆ ಮರಣ, ಕೊಟ್ಟ ದಾನದಿಂದಲೇ ಹೋಯಿತು ಬಲಿ ಚಕ್ರವರ್ತಿಯ ಪ್ರಾಣ. ತಮ್ಮನೇ, ಈ ಲೋಕದಲ್ಲಿ ಏನು ಮಾಡಿದರೆ ತಪ್ಪುವುದು ಹೇಳು, ಕಟ್ಟಿಟ್ಟ ಬುತ್ತಿ ಎಂಬ ಮರಣ. ತಮ್ಮನೇ, ಅಗ್ರಜೆ, ಈ ಸ್ತ್ರೀಯರ ಸಲುವಾಗಿ ನೀನು ಸಹ ಪ್ರಾಣ ಬಿಡಬೇಡ. ಅಕ್ಕ ಸುಧಿಷ್ಣ, ತಮ್ಮ ಕೀಚಕ, ಈ ಜಗತ್ತಿನಲ್ಲಿ ಎಂಥ ಜ್ಞಾನಿ ಯೋಗಿಗಳ ಕೈಯಿಂದಲೂ ಹುಟ್ಟು ಸಾವುಗಳನ್ನು ತಪ್ಪಿಸುವುದು ಸಾಧ್ಯವಿಲ್ಲ, ಸತ್ತು ಹೋಗುವವರು ಮಾತ್ರ ಉಳಿಯುವುದಿಲ್ಲ. ತಮ್ಮನೇ, ಅಗ್ರಜೆ, ಅಕ್ಕಯ್ಯರ ಮಾತನ್ನು ಧಿಕ್ಕಾರ ಮಾಡುತ್ತಿರುವೆಯಾ? ಒಂದು ಸಾಯದೆ ಈ ಜಗತ್ತಿನಲ್ಲಿ ಇನ್ನೊಂದರ ಹುಟ್ಟು ಸಾಧ್ಯವಿಲ್ಲ. ಹುಟ್ಟು ಸಾವಿನ ಚಕ್ರ, ಇದು ಅಂತ್ಯವಿಲ್ಲದ ಹಾಗೆ ತಿರುಗಲೇಬೇಕು. ಈ ಸಮಯದಲ್ಲಿ ಮಾತ್ರ ಅವಳನ್ನು ನನಗೆ ವಶ ಮಾಡಬೇಕು. ತಮ್ಮನೇ, ಅಗ್ರಜೆ, ಹುಟ್ಟಿದ ಮೇಲೆ ಸಾಯಲೇಬೇಕು. ತಮ್ಮ, ಅಗ್ರಜೆ, ಇವಳನ್ನು ಕೂಡಿ ನಾನು ಸಾಯುವೆನೆಂದು ಹೇಳಿದೀಯಾ? ಹೌದು ಅಗ್ರಜೆ. ಬೇಡ ತಮ್ಮ, ಅದು ಏತಕ್ಕಾಗಿ ಹೇಳು ಅಕ್ಕಯ್ಯ. ಒಡ ಹುಟ್ಟಿದವ ನೀನು, ನಿನ್ನನ್ನು ಕಳೆದುಕೊಳ್ಳುವುದಕ್ಕೆ ನನಗಿಷ್ಟವಿಲ್ಲ. ಒಡ ಹುಟ್ಟಿದ ತಮ್ಮನ ಇಷ್ಟಾರ್ಥ ಈಡೇರದೆ ಹೋದ ಮೇಲೆ ನಾನು ಇದ್ದು ಫಲವೇನು ಅಗ್ರಜೆ. ತಮ್ಮನೇ, ಅಗ್ರಜೆ, ಅಕ್ಕಯ್ಯರ ಮಾತನ್ನು ಕೇಳುವೆಯಾ? ಒಡ ಹುಟ್ಟಿದ ತಮ್ಮನ ಮಾತು ನೀನು ಕೇಳಲಾರೆಯ. ಇವಳ ಆಸೆಯನ್ನು ಬಿಡು, ಅದು ಏತಕ್ಕಾಗಿ ಹೇಳು. ಬೇರೆ ಸ್ತ್ರೀಯನ್ನ ಬಯಸು. ನನಗೆ ಬೇಕಿಲ್ಲದ ಸ್ತ್ರೀಗಳನ್ನು ತೆಗೆದುಕೊಂಡು ನಾನೇನು ನಮ್ಮ ಮಾಡಲಿ? ರಾಜ ಸಂಸ್ಥಾನದಲ್ಲಿ ಸಾವಿರಾರು ಸ್ತ್ರೀಯರಿರುವರಲ್ಲ, ಅಕ್ಕ ಅದರಲ್ಲಿ ಒಬ್ಬರನ್ನ ಬಯಸು, ಸಂತೋಷವಾಗಿ ದಾರಿ ಎರೆದು ಕೊಟ್ಟು ಬಿಡುವನು. ಅಗ್ರಜೆ, ಅನುಜನೇ, ನಿನ್ನ ರಾಜ ಸಂಸ್ಥಾನದಲ್ಲಿ ಸಾವಿರಾರು ಜನ ಸ್ತ್ರೀಯರು ಇರುವರೆಂದು ಹೇಳಿದೆಯಲ್ಲ, ಸಹಜವಾಗಿ ನಿನ್ನ ರಾಜ ಆ ಸ್ಥಾನದಲ್ಲಿ ಸಾವಿರಾರು ಜನ ಸ್ತ್ರೀಯರು ಇರಬಹುದು, ಆದರೆ ಅವರು ಇವಳಾಗಲು ಸಾಧ್ಯವೇನು ಅಕ್ಕ? ಅಮ್ಮ, ಅಗ್ರಜೆ, ಅವರು ಇವಳಾಗಲು ಸಾಧ್ಯವೇ? ಸಾಧ್ಯವಿಲ್ಲ. ಮತ್ತೆ ಅಂತ ರೂಪವತಿಯನ್ನು ಬಿಟ್ಟು ಪರರನ್ನು ಬಯಸುವುದಕ್ಕೆ ನಾನೇನು ದಡ್ಡನೆಂದು ತಿಳಿದುಕೊಂಡಿರುವೆಯಾ ಅವಳ ರೂಪ ನಿನಗೆ ಅಷ್ಟು ಸುಂದರವಾಗಿ ಕಂಡಿರುವುದೇ? ಅಕ್ಕ? ತಮ್ಮ, ಅಂಗೈಯಲ್ಲಿ ಬೆಣ್ಣೆಯನ್ನು ಹಿಡಿದುಕೊಂಡು ದಾರಾದರೂ ಪರರ ಮನೆಗೆ ತುಪ್ಪಕ್ಕೆ ಹೋಗುವರೆ ಅಗ್ರಜೆ? ತಮ್ಮನೇ, ಅಗ್ರಜೆ, ಅಂಗೈಯಲ್ಲಿ ಬೆಣ್ಣೆ ಅಂದ್ರೆ ಈ ಸ್ತ್ರೀಯಳೇ. ಹೌದು ಅಗ್ರಜೆ. ಇವಳನ್ನು ವಶ ಮಾಡಿಕೊಡಬೇಕು. ಹೌದು ಅಕ್ಕ. ಅಷ್ಟು ಇಷ್ಟವಾಗಿರವಳು. ಹೌದು ಅಗ್ರಜೆ. ನಿನಗೆ ಮನಸ್ಸಾಗಿರಬಹುದು. ಹೌದು ಅಕ್ಕಯ್ಯ. ನಾನು ವಶ ಮಾಡಿಕೊಡಬೇಕು. ನೀನು ವಶ ಮಾಡಿಕೊಟ್ಟರೆ ನಾನು ನಿನ್ನ ಆಜ್ಞೆಯನ್ನೇ ಪಾಲಿಸುವನಲ್ಲ. ಬೇಡ ತಮ್ಮ, ಅದು ಏತಕ್ಕಾಗಿ? ಅಕ್ಕಯ್ಯನ ಮಾತು ಮೀರಬೇಡ. ಒಡ ಹುಟ್ಟಿದ ತಮ್ಮನ ಮಾತು ನೀನೇತಕ್ಕೆ ಮೀರುವಿ? ನೀನು ಮಾತನಾಡುವ ಈ ಮಾತುಗಳನ್ನು ಆಕೆಯ ಪತಿಗಳಿಗೆ ಕೇಳಿಸಿಕೊಂಡರೆ ನಿನ್ನನ್ನು ಸಾವಿರ ಹೋಳು ಮಾಡಿ ಕೊಂದು ಬಿಡುವರೋ ಮೂರ್ಖ. ಓ ಈಕೆಯ ಪತಿಗಳೆಂಬ ಅಧಮರು ಎಲ್ಲಿ ಇರುವರು ಬರ ಹೇಳು. ಆ ಅಧಮರನ್ನು ಸಂಹಾರ ಮಾಡಿ ಸಂತೋಷದಿಂದ ಇವಳನ್ನು ಕೂಡುವೆ. ಈ ಗಂಧರ್ವ ಸ್ತ್ರೀಯರ ಆಸೆಯನ್ನು ಬಿಟ್ಟು ಒಂದು ಬಹಳ ಸಮಯವಾಯಿತು, ರಥವು ಸಿದ್ಧವಾಗಿದೆ. ನಿನ್ನ ಗರಡಿ ಮನೆಗೆ ತೆರಳುವಂತನಾಗು ಅನುಜಾಗ್ರಣಿ ಧೀಮಣಿ. ಸಾರಥೆ ರಂಭಾ ಊರ್ವಶಿ ಮೇನಕ ತಿಲೋತ್ತಮೆಯರು ಮಹಾ ರೂಪವತಿಯರೆಂದು ಹೇಳುತ್ತಾರೆ. ಆದರೆ ಆ ದೇವನಾಯಕಿಯರ ರೂಪಗಳು ಈ ಸುಂದರಾಗಿಗೆ ಸರಿ ಹಾಗಲಾರವು. ಅಹೋ ಅಕ್ಕ, ರತ್ನ ದೀಪ್ತಿಯಂತೆ ಒಪ್ಪುವ ಈ ಸುಂದರ ಸ್ತ್ರೀಯಳನ್ನು ಕಂಡು ಎನ್ನಗೆ ಕಣ್ಣು ಮುಚ್ಚುವಂತಾಯಿತು.
ಹೌದೇ? ನಾನು ಕೇಳಿದ ರತ್ನಮము ನೀನು ಕೊಡುತ್ತೇನೆ ಎಂಬುದು ದುರ್ಲಭ. ನೀನು ಕೊಡಬೇಕೆಂಬ ಅಂತಃಕರಣ ಎನ್ನಲ್ಲಿ ಹುಟ್ಟಿದ್ದ ನಿಜವಾದರೆ, ಕೊಡಲು ಹೋದರೆ, ಆ ಸ್ತ್ರೀಗಳನ್ನು ಎನ್ನಗೆ ವಶ ಮಾಡಿದರೆ, ನೀನು ಹೇಳಿದ ಚಾಕಿರಿಗಳು ನಿಲ್ಲುವೆ, ನಿನ್ನ ಮಾತಿಗೆ ನಾನು ಸಲ್ಲುವೆ. ಇವಳ ಉಂಡ ಎಂಜಲಮಮ ಚೆಲ್ಲಂದರೆ ಚೆಲ್ಲನೆ ಚೆಲ್ಲ ಬಿಡುವೆ. ಆಗ್ರಜೆ, ಅನುಜನೇ, ಇಂಥ ಸ್ತ್ರೀಯಳ ಸಮಾನ ಸುರ ನರ ಗರುಡ ಗಂಧರ್ವ ಯಕ್ಷ ಸಿದ್ಧ ಅಷ್ಟ ಸಾಧ್ಯರೊಳ ಸಹ ನಾನು ಸರಿಗಾಣನ ನೋಡು ಅಕ್ಕ. ಆಗ್ರಜೆ, ಅನುಜನೇ, ಇದು ಒಂದು ಎನ್ನ ಅದೃಷ್ಟ. ನಾನು ಬಲು ದೃಷ್ಟ. ಈ ಕಾಮಿನಿಯರ ಇಂದಲೇ ಬರುವುದು ಬಲು ಕಷ್ಟ. ಮದನನ್ನು ಗುರಿ ಇಟ್ಟ, ಪುಷ್ಪಾಸ್ತ್ರಮ ತೊಟ್ಟ, ಎನ್ನ ಹೃದಯಕ್ಕೆ ಗುರಿ ಇಟ್ಟ. ಊಡಿ ಹೊಡೆದರೆ ಅಯ್ಯೋ ಈ ಗಾಯ ಮಾಯುವುದೇ ಬಹು ಕಷ್ಟ. ತಮ್ಮನೇ, ಆದರೆ ಈ ಸ್ತ್ರೀಯನ್ನು ವಶ ಮಾಡಿಕೊಡೋದು ನನಗೂ ಬಲು ಕಷ್ಟ. ಕಷ್ಟವಾದರೂ ಚಿಂತೆ ಇಲ್ಲ, ಎನ್ನನ್ನು ಇಷ್ಟಪಡುವಂತೆ ಮಾಡು. ತಮ್ಮನೇ, ಆಗ್ರಜೆ, ವಶ ಮಾಡಿ ಕೊಡದೆ ಹೋದ್ರೆ ನಿನಗೇನು ನಷ್ಟ? ಅಕ್ಕ ಸುಧಿಷ್ಣ, ತಮ್ಮ ಕೀಚಕ, ವಶ ಮಾಡಿ ಕೊಡುವುದು ಕಷ್ಟವೆಂದು ಹೇಳಿದೆಯಲ್ಲ. ವಶ ಮಾಡಿಕೊಡುವುದು ಕಷ್ಟವೆಂದು ಹೇಳಿದನು. ವಶ ಮಾಡಿ ಕೊಡದೆ ಹೋದರೆ ನಿನಗೇನು ನಷ್ಟವೆಂದು ಹೇಳುತ್ತಿರುವೆನೋ ಮೂರ್ಖ. ಅರಿಯುವ ಸಮುದ್ರದಲ್ಲಿ ಒಂದು ಬಗೆಸ ನೀರು ತೆಗೆದರೆ ಸಮುದ್ರ ಏನಾದರೂ ಕಡಿಮೆ ಆಗುವುದೇ ಅಕ್ಕ. ಆಗ್ರಜೆ, ಅನುಜನೇ, ಅದರಂತೆ ಸಾವಿರಾರು ಜನ ಸ್ತ್ರೀಯರು ಇರುವ ಮನೆಯಲ್ಲಿ ಇರುವ ಈ ಒಬ್ಬ ಸ್ತ್ರೀಯರನ್ನು ಎನ್ನಗೆ ವಶ ಮಾಡಿಕೊಟ್ಟರೆ ನಿನ್ನಗೆ ಆಗುವ ನಷ್ಟವುದಾವುದು? ನಿನ್ನಗೆ ಆಗದ ನಷ್ಟವೇನೋ? ತಮ್ಮನೇ, ಆಗ್ರಜೆ, ಈ ಸ್ತ್ರೀಗಳನ್ನು ಬಿಟ್ಟು ಹಾ, ಈಗೋ ಈ ರಾಜ್ಯವನ್ನೇ ಕೊಡುವೆನು. ಸಕಲ ಸಂಪತ್ತನ್ನು ನಿನಗೆ ಕೊಟ್ಟು ನಾನು ಎಲ್ಲಾದರೂ ಹೋಗಿ ಬಿಡುವೆನು. ಆದರೆ ಇವಳನ್ನು ವಶ ಮಾಡಿಕೊಡೋದು ಮಾತ್ರ ನನ್ನಿಂದ ಆಗುವುದಿಲ್ಲ. ಅದು ಏತಕ್ಕಾಗಿ ಆಗುವುದಿಲ್ಲ? ಸಾಧ್ಯವಿಲ್ಲ. ನೀನಿರುವೆಯಲ್ಲ, ಹೇಗಾದರೂ ಮಾಡಿ. ಅವಳ ಒಂದು ಹೆಣ್ಣು, ನಾನು ಒಂದು ಹೆಣ್ಣಲ್ಲವೇ? ಅಕ್ಕ ಸುಧಿಷ್ಣ, ತಮ್ಮ ಕೀಚಕ, ಸಮುದ್ರದಲ್ಲಿ ಹುಡುಕಿದರೆ ಸಿಗುವುದು ಮುತ್ತು, ಮಾಡಿದ ದಾನ ಧರ್ಮದಿಂದಲೇ ದೊರೆಯುವುದು ಪುಣ್ಯವೆಂಬ ಸಂಪತ್ತು. ಆದರೆ ಅವಳನ್ನು ಕೇಳುವುದಕ್ಕಿಂತ ಮುಂಚಿತವಾಗಿಯೇ ನನ್ನನ್ನು ಧಿಕ್ಕಾರ ಮಾಡುತ್ತಾಳೆ ಎಂಬುದು ನಿನ್ನಗೇನು ಗೊತ್ತು? ತಮ್ಮರೇ, ಆಗ್ರಜೆ, ಪತಿಗಳು ಇದ್ದ ಮೇಲೆ ಯಾರ ಮನಸ್ಸು ಇನ್ನೊಬ್ಬರ ಮೇಲೆ ಹೋಗುವುದಿಲ್ಲ. ಅಕ್ಕ, ತಮ್ಮ, ನಿನ್ನ ರಾಜ್ಯ ಕಾರ್ಯದಲ್ಲಿ ತೊಂದರೆ ಬಂದಾಗ ಎದೆಗೆ ಎದೆ ಕೊಟ್ಟು ಹೋರಾಡುವನು ನಿನ್ನ ತಮ್ಮನೇ ಎಂಬುದು ಸಕಲ ದೇಶಾಧಿಪ ರಾಜರಿಗೂ ಗೊತ್ತು. ಇಲ್ಲಿ ಕುಂತಿರುವ ಸಭಾ ಸಜ್ಜನರಿಗೂ ಗೊತ್ತು. ಆ ಮಾತು ನಿನ್ನಗೂ ಗೊತ್ತು. ತಮ್ಮನೇ, ಆಗ್ರಜೆ, ಗೊತ್ತಿರುವುದೆಂದು ಹೇಳಿ ಈ ಹೆಣ್ಣನ್ನು ವಶ ಮಾಡಿಕೊಡುವುದು ನನ್ನಿಂದ ಆಗುವುದಿಲ್ಲ. ಮರೆಯಬೇಡ ನಿಯತ್ತು, ಮಾತನಾಡಬೇಡ ಬೇಸತ್ತು. ನಾನೇನು ಬೇಡಿರುವನೇನಮ್ಮ? ನಿನ್ನ ಸಿರಿ ಸಂಪತ್ತು. ತಮ್ಮನೇ, ಆಗ್ರಜೆ, ಸಿರಿ ಸಂಪತ್ತನ್ನು ಕೊಟ್ಟು ಬಿಡುವನೆಂದು ಹೇಳಿದನಲ್ಲ. ಅಕ್ಕ ಸುಧಿಷ್ಣ, ತಮ್ಮ ಕೀಚಕ, ಇಂಥ ಸುಂದರ ಸ್ತ್ರೀಯಳು ಕಣ್ಣಿಗೆ ಕಂಡ ಮೇಲೆ ಸಾಕ್ಷಾತ್ ತ್ರಿಮೂರ್ತಿಗಳೇ ವರ ಕೊಡುವುದಕ್ಕೆ ಪ್ರತ್ಯಕ್ಷವಾಗಿ ಬಂದು ನಿಂತರೂ ಸಹ ಅವಳನ್ನೇ ಬೇಡುವೆನೇ ಆಗಲಿ ಸಿರಿ ಸಂಪತ್ತನ್ನು ಎಂದಿಗೂ ಬಯಸುವುದಿಲ್ಲ. ಆಗ್ರಜೆ, ಅವಳನ್ನು ಕೂಡಬೇಕು ಎಂಬುವುದು ಎನ್ನ ಮನದ ಅಂಬಲ. ಮಾಡದಿರು ಈ ಕಾರ್ಯವನ್ನು ವಿಫಲ. ಅವಳನ್ನು ವಶ ಮಾಡಿಕೊಟ್ಟರೆ ನನ್ನ ಪ್ರಾಣ ಇರುವ ತನಕ ನಿನ್ನ ಉಪಕಾರ ಮರೆಯುವುದಿಲ್ಲ. ಆಗ್ರಜೆ, ತಮ್ಮನೇ, ಆಗ್ರಜೆ, ಹೆಣ್ಣಿನ ಸಲುವಾಗಿ ಯಾರ್ಯಾರು ಹೇಗೆ ಪ್ರಾಣವನ್ನು ಬಿಟ್ಟರು ಕುಂದನ್ನು ಪಡೆದರೆಂದು ಹೇಳುವೆನು. ಚಿತ್ತವಿಟ್ಟು ಕೇಳು. ಚೆನ್ನಾಗಿ ಹೇಳು ಅಕ್ಕಯ್ಯ. ದಶಕಂಠ ರಾವಣ ಸೋರ ಸೀತೆಯಿಂದಲೇ ಪ್ರಾಣ ಬಿಟ್ಟ. ದಶಕಂಠ ರಾವಣ ಸೋರ ಸೀತೆಯಿಂದಲೇ
ನಂಬುನೇ ಮಾತನು ನಂಬುನೇ ಎಲ್ಲ ಮಾತನು ಅಕ್ಕಯ್ಯರ ಮಾತನೇ ಧಿಕ್ಕಾರ ಮಾಡುವೇನು ಅಕ್ಕಯ್ಯರ ಮಾತನೇ ಧಿಕ್ಕಾರ ಮಾಡುವೇನು ಹೇಳರೆ ರಂಗಯ್ಯ ಮಾತನು ಹೇಳುವೆ ಭುವನವೇರ ಎಲ್ಲ ಸೋದರ ಆಲಿಸೆಲ್ಲಯ ಸುಚಾರ ಅಂದನಾರಿಯ ಪ್ರೇಮ ಪ್ರಣಯ ಕೇಳಿ ಬರುವುದು ನಿಶ್ಚಯ ಪ್ರಾಣ ಕಂಟಕ ನಿಶ್ಚಯ ಸೀತೆಯನ್ನು ಬಯಸಿ ಹಾ ರಾವಣನು ರಾಮನ ಕೈಯಲ್ಲಿ ಪ್ರಾಣ ಬಿಟ್ಟನು ಹಾ ತಮ್ಮನೇ ಆಗ್ರಜೆ ಇನ್ನೊಂದು ವಿಚಾರ ಏನು ಆಗ್ರಜೆ ಹೆಣ್ಣಿನಿಂದಲೇ ಆ ಇಂದ್ರ ಚಂದ್ರರು ಕುಂದನ್ನ ಪಡೆದರು ಹಾ ತಮ್ಮನೇ ಆಗ್ರಜೆ ಈ ವಿಚಾರವನ್ನು ಕೇಳು ಇವಳ ಆಸೆಯನ್ನು ಬಿಟ್ಟು ಬಿಡು ಎನ್ನ ಮಾತನ್ನು ಸರ್ವತಾ ಮೀರಬೇಡ ಈ ಗಂಧರ್ವ ಸ್ತ್ರೀಯನ್ನು ಸರ್ವತಾ ಬಯಸಬೇಡ ತಮ್ಮನೇ ಅಕ್ಕಯ್ಯ ನೀನು ಮಾಡುವ ಈ ಕಾರ್ಯವನ್ನು ಈಕೆಯ ಪತಿಗಳಿಗೆ ತಿಳಿದರೆ ನಿನ್ನನ್ನು ಸಾವಿರ ಹೋಳು ಮಾಡಿ ಕೊಂದು ಬಿಡುವರು ಕಣ್ಣಿಯ ತಮ್ಮ ನಿನಗೆ ತಿಳಿಯೋದು ಈ ಸ್ತ್ರೀಯ ಮರ್ಮ ಅಹೋ ಆಗ್ರಜೆ ಹಿಂದಕ್ಕೆ ಗುರು ಪತ್ನಿಯನ್ನು ಮೋಹಿಸಿದ ಚಂದ್ರನು ಕುಂದಿಗೆ ಒಳಗಾದನು ದಶಕಂಠನಾದ ರಾವಣನ ವಂಶ ಆಳಾಯಿತೆಂದು ಹೇಳಿದೆಯಲ್ಲ ಸಹಜವಾಗಿ ಆ ಚಂದ್ರನು ಗುರುವಿನ ಹೆಂಡತಿ ಎಂದರೆ ಮಾತೃ ಸ್ವರೂಪಳೆಂದು ತಿಳಿಯದೆ ಮೋಹಿಸಿ ಕೆಟ್ಟನು ಆದರೆ ಇವಳೇನು ಎನ್ನಗೆ ಗುರುವಿನ ಹೆಂಡತಿಯೇ ಅಥವಾ ಆ ಅಧಮ ಗಂಧರ್ವರೇನು ಎನ್ನಗೆ ವಿದ್ಯೆಯನ್ನು ಕಲಿಸಿಕೊಟ್ಟ ಗುರುಗಳೇ ತಮ್ಮನೇ ಆಗ್ರಜೆ ವಿದ್ಯೆ ಕಲಿಸಿಕೊಟ್ಟರ ಮಾತ್ರ ಗುರುಗಳೆಂದು ತಿಳಿದುಕೊಳ್ಳಿದೆಯಾ ಮತ್ತೆ ಚಂದ್ರನಂತೆ ಕುನ್ನನ್ನು ಪಡೆಯುವನೆಂದು ಹೇಳಿದೆಯಲ್ಲ ನಾನೇನು ಚಂದ್ರನಂತೆ ಆ ಗಂಧರ್ವರಿಗೆ ಶಿಷ್ಯನಲ್ಲ ತಮ್ಮನೇ ಆಗ್ರಜೆ ಆ ವಿಚಾರ ಬಿಡು ಹಾ ನನ್ನ ಮಾತು ಮೊದಲು ಕೇಳು ಏನು ಹೇಳು ಆಗ್ರಜೆ ತಮ್ಮನೇ ಅಕ್ಕಯ್ಯ ಅದರಂತೆ ನೀನಾಗಬೇಡ ಇವಳನ್ನು ಬಯಸಿ ವ್ಯರ್ಥವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡವೆಂದು ನೀತಿ ಮಾತುಗಳನ್ನು ಹೇಳುತ್ತಿರುವೆನು ಸೀತೆಯನ್ನು ಬಯಸಿ ರಾವಣನು ಕೆಟ್ಟನೆಂದು ಹೇಳಿದೆಯಲ್ಲ ಸಹಜವಾಗಿ ಆ ರಾವಣನು ಕೆಟ್ಟಿದ್ದು ಸೀತೆಯಿಂದಲ್ಲ ಆ ರಾವಣನ ಕೆಟ್ಟಿದ್ದು ತನ್ನ ತಮ್ಮನಾದ ವಿಭೀಷಣನಿಂದಲೇ ಕೆಟ್ಟ ಮತ್ತು ತನ್ನ ಮಾವನಾದ ಮಾರೀಚನು ಮಾಡಿದ ಸಹಾಯದಿಂದಲೇ ಕೆಟ್ಟ ತನ್ನ ತಂಗಿಯಾದ ಶೂರ್ಪನಖೆಯ ಮೇಲೆ ಇದ್ದ ಹುಚ್ಚು ಪ್ರೀತಿಯಿಂದಲೇ ಕೆಟ್ಟ ನೋಡು ಅಕ್ಕ ತಮ್ಮನೇ ಆಗ್ರಜೆ ಇವಳನ್ನು ವಶ ಮಾಡಿಕೊಟ್ಟರೆ ಅಕ್ಕಯಲಿಂದಲೇ ಈ ಕೀಚಕ ಕೆಟ್ಟನೆಂದು ಸಭಜನರು ಆಡಿಕೊಳ್ಳುವರು ಆ ರಾವಣನು ಬಹು ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಮಾಡಿ ಪರಮೇಶ್ವರನನ್ನು ಒಲಿಸಿಕೊಂಡು ಆತ್ಮಲಿಂಗವನ್ನು ಪಡೆದುಕೊಂಡಿದ್ದನಲ್ಲ ಅಕ್ಕ ಆಗ್ರಜೆ ಅಕ್ಕಯ್ಯ ಆ ರಾವಣನು ಪರ ಸ್ತ್ರೀಯರನ್ನು ಬಯಸುವ ಕಾಮಾಂಧನಾಗಿದ್ದರೆ ಆತನಿಗೆ ಪರಮೇಶ್ವರನು ಏತಕ್ಕೆ ಒಲಿದನು ಆತ್ಮಲಿಂಗವನ್ನು ಏತಕ್ಕೆ ಕೊಟ್ಟನು ನೀನೇ ಹೇಳು ಅಕ್ಕ ತಮ್ಮನೇ ಆಗ್ರಜೆ ಅವನ ಭಕ್ತಿಗೆ ಮೆಚ್ಚಿಕೊಂಡನು ಅವನ ಭಕ್ತಿಯಲ್ಲಿ ಅಗ್ರಗಣ್ಯನು ಹಾ ಶಕ್ತಿಯಲ್ಲಿ ಮಹಾಶೂರನು ಮನಮುನಿಗಳನ್ನೇ ಒಲಿಸಿಕೊಂಡನು ಮತ್ತೆ ಆ ರಾವಣನು ಶಕ್ತಿಯಲ್ಲಿ ಮಹಾಮುನಿಗಳನ್ನು ಒಲಿಸಿರುವನು ಭಕ್ತಿಯಲ್ಲಿ ದೇವಾನು ದೇವತೆಗಳನ್ನೇ ಒಲಿಸಿರುವನು ನಿನ್ನ ಒಡ ಹುಟ್ಟಿದ ತಮ್ಮನಾದ ಕೀಚಕನು 56 ದೇಶಾಧಿಪರನ್ನು ಒದ್ದು ಕಪ್ಪು ಕಾಣಿಕೆಯನ್ನು ತಂದುಕೊಟ್ಟು ಸಂಪಾದಿಸಿರುವನು ತಮ್ಮನೇ ಆಗ್ರಜೆ ಸುಮ್ಮನೆ ನನ್ನ ಮಾತು ಕೇಳು ಇವಳ ಆಸೆಯನ್ನು ಬಿಟ್ಟು ರಥವು ಸಿದ್ಧವಾಯಿತು ಸಮಯವಿಲ್ಲ ಹೊರಟು ಹೋಗು ಕಂಡಿಯ ತಮ್ಮ ನಿನಗೆ ತಿಳಿಯೋದು ಇವಳ ಮರ್ಮ ಅಕ್ಕ ಸುಧಿಷ್ಣ ಇವಳ ಮರ್ಮ ತಿಳಿಯದೆ ಇರುವುದಕ್ಕೆ ಇವಳೇನು ದೇವಾನು ದೇವತಳೆ ಏನು ಹೇಳು ಆಗ್ರಜೆ ಗಂಧರ್ವ ಸ್ತ್ರೀಗಳಲ್ಲವಿ ಅಕ್ಕ ತಮ್ಮ
ಗಂಧರ್ವರ ಸ್ತ್ರೀಯಳೆಂದರೆ ಸುರಲೋಕದ ಸ್ತ್ರೀಯಳು. ನಾನು ಅವಳನ್ನು ಕೂಡಿದರೆ ದೇವತನಾಗುವನಲ್ಲ ತಮ್ಮನೇ. ಆಗ್ರಜೆ. ಕೂಡಿದರೆ ದೇವತನಾಗುವೆ. ಹೌದು ಅಕ್ಕಯ್ಯ. ದೇವತನಾದರೂ ಪರವಾಗಿಲ್ಲ, ಹಾಳಾಗಿ ಹೋದ್ರೆ ಏನು ಮಾಡಬೇಕು? ನಾನು ಹಾಳಾಗುವನೆಂಬ ಮುಂದಾಲೋಚನೆ ನಿನಗೆ ಗೊತ್ತಾಯಿತು ತಮ್ಮನೇ. ಆಗ್ರಜೆ. ಹಾಗೆ ನಡೆದಿರುವುದು ಅದಕ್ಕೆ ಹೇಳುತ್ತಿರುವೆನು ಒಡ ಹುಟ್ಟಿದ ತಮ್ಮನೇ. ಆಗ್ರಜೆ. ಒಡ ಹುಟ್ಟಿದವನೆಂದು ನಿನಗೆ ನೀತಿ ಮಾತುಗಳನ್ನು ಹೇಳುವೆನು. ಹಾ, ಒಡ ಹುಟ್ಟಿದ ಮಾತನ್ನು ಸರ್ವತಾ ಮೀರಬೇಡ. ತಮ್ಮನ ಮಾತು ಧಿಕ್ಕಾರ ಮಣಿ ಅಂತ ತಮ್ಮನೇ. ಆಗ್ರಜೆ. ಅಕ್ಕಯ್ಯಳ ಮಾತನ್ನು ಧಿಕ್ಕಾರ ಮಾಡುವೆಯಾ? ಅಕ್ಕ ಸುಧಿಷ್ಣ, ತಮ್ಮ ತಮ್ಮನ ಮಾತು ಧಿಕ್ಕಾರ ಮಾಡಿದೆಯಾ ಎಂದು ಹೇಳಿದೆಯಲ್ಲ. ಸಹಜವಾಗಿ ಅಕ್ಕನ ಮಾತು ಧಿಕ್ಕಾರ ಮಾಡುವ ತಮ್ಮನೇ ನಾನಾಗಿದ್ದರೆ, ಏನಾಗಿದ್ದಾರೆ? ಹಿಂದಕ್ಕೆ ಕಾಳಿಂಗ ದೇಶದ ರಾಜಕುಮಾರಿಯ ಸ್ವಯಂವರದಲ್ಲಿ ಹಸ್ತಿನಾವತಿಯ ಯುವರಾಜನಾದ ಸುಯೋಧನನು ಭಾನುಮತಿಯನ್ನು ಹೇಗೆ ಹೊತ್ತುಕೊಂಡು ಹೋಗಿ ವಿವಾಹವಾದನೋ ಅದರಂತೆ ಇವಳ ಜಲವನ್ನು ತಂದುಕೊಟ್ಟ ಮರುಕ್ಷಣವೇ ಗಕ್ಕನ ಎತ್ತಿಕೊಂಡು ಹೋಗಿ ಎನ್ನ ಏಕಾಂತಪುರದಲ್ಲಿ ಇಟ್ಟುಕೊಳ್ಳುತ್ತಿದ್ದೆನು. ಆಗ್ರಜೆ. ಅನುಜನೇ, ಆದರೆ ಹಾಗೆ ಮಾಡಬಾರದು. ಹಿರಿಯಳಾದ ಅಕ್ಕಯ್ಯಳು ಇರುವಳು, ಅಕ್ಕಯ್ಯಳನ್ನು ಬೇಡಿದರೆ ವಶ ಮಾಡಿ ಕೊಡುವಳೆಂದು ನಿನ್ನ ಪಾದಂಬುಜವನ್ನು ಹಿಡಿದು ಕೇಳಿಕೊಳ್ಳುತ್ತಿರುವೆನು. ಏನೆಂದು? ಅಕ್ಕ, ತಮ್ಮ, ಈ ಲೋಕದಲ್ಲಿ ಭೂಮಿಯನ್ನು ಬಿತ್ತಿ ತಿನ್ನಬೇಕು, ಮಾಗಿದ ಹಣ್ಣನ್ನೇ ಕಿತ್ತಿ ತಿನ್ನಬೇಕು, ಹೆಣ್ಣನ್ನು ಮನವೊಪ್ಪಿಸಿ ಕೂಡಬೇಕು. ಹೇಗಾದರೂ ಮಾಡಿ ಆ ಹೆಣ್ಣನ್ನು ಮನ ಒಪ್ಪಿಸಿ ವಶ ಮಾಡುವುದು ನಿನ್ನ ಭಾರ. ನಿನ್ನ ಪಾದಕ್ಕೆ ನಮಸ್ಕಾರ. ತಮ್ಮನೇ. ಆಗ್ರಜೆ. ಹೇಗಾದ್ರೂ ಇವಳನ್ನು ಒಪ್ಪಿಸುವ ಭಾರ ನನ್ನದು. ತಮ್ಮನೇ. ಅಕ್ಕಯ್ಯ. ವಶ ಮಾಡಿಕೊಡಬೇಕು. ಹೌದು ಆಗ್ರಜೆ. ಬೇಡ ತಮ್ಮ. ಅಕ್ಕ. ತಮ್ಮ. ಆಗ್ರಜೆ. ಹೇಳುವರೆ ಕೇಳು. ಅದು ಏನು ಮಾತು ಸವಿಸ್ತಾರವಾಗಿ ಹೇಳು. ನಮ್ಮ ನಮ್ಮೆ ಬಂದ ಬಾಲೆ, ನನ್ನ ಬಂದ ಸುಗುಣ ಸುಸೂಲೆ. ನಮ್ಮ ನಮ್ಮೆ ಬಂದ ಬಾಲೆ, ನನ್ನ ಬಂದ ಸುಗುಣ ಸುಶೀಲೆ. ಬಯಸಬೇಡ ಇವಳ ಮೇಲೆ, ಬಯಸಬೇಡ ಇವಳ ಮೇಲೆ. ಉಳಿಯದೋ ನಿಲ್ಲಯ ದೇಹವೋ ನಿಜವಿದೋ. ಭುವನವೇರ ಎಲ್ಲ ಸೋದರ ಆಲಿಸನ್ನಯ ಸುಚಾರ. ಅಂದನಾರಿಯ ಪ್ರೇಮ ಪ್ರಣಯ ಕೇಳು ಬರುವುದು ನಿಶ್ಚಯ, ಪ್ರಾಣ ಕಂಟಕ ನಿಶ್ಚಯ. ತಮ್ಮನೇ. ಆಗ್ರಜೆ. ಭೀಮೇಶನ ಗತಿಯನ್ನು ಈ ಸ್ತ್ರೀಗಳ ನಮ್ಮನ್ನು ನಂಬಿಕೊಂಡು ಬಂದು ವಾಸ ಮಾಡುತ್ತಿರುವಳು. ನಂಬಿ ಬಂದ ಸ್ತ್ರೀಗಳನ್ನು ಭಂಗಪಡಿಸುವುದು ರಾಜರಾದ ನಮ್ಮ ಧರ್ಮವಲ್ಲ. ತಮ್ಮನೇ. ಆಗ್ರಜೆ. ಈ ದಾಸಿಯನ್ನು ಬಯಸಬೇಡ, ಅಕ್ಕಳ ಮಾತನ್ನು ಮೀರಬೇಡ. ನಿನ್ನ ರಥವು ಸಿದ್ಧವಾಗಿದೆ, ಹೋಗಿ ಬರುವಂತನಾಗ ಸಹೋದರ ವೀರಾಧಿವೀರ. ಅಹೋ ಅಕ್ಕಯ್ಯ, ತಮ್ಮಯ್ಯ. ಮಾತು ಮಾತಿಗೂ ಈ ಸ್ತ್ರೀಯಳು ನನ್ನ ನಂಬಿ ಬಂದಿರುವಳೆಂದು ಹೇಳಿದೆಯಲ್ಲ, ನಿನ್ನನ್ನು ಏನೆಂದು ನಂಬಿ ಬಂದಿರುವಳು? ತಮ್ಮನೇ. ಆಗ್ರಜೆ. ಇಲ್ಲಿ ಏನಾದರೂ ಒಂದು ಸ್ಥಾನ ಸಿಗುವುದು, ನನ್ನ ಕಷ್ಟವೋ ಬಗೆಹರಿಯುವುದೆಂದು ಬಂದಿರುವಳು. ಅಕ್ಕ. ತಮ್ಮ. ಅವಳು ನನ್ನನ್ನು ತಾಯಿ ಎಂದು ನಂಬಿ ಬಂದಿರುವಳೆಂದು ಹೇಳಿದೆಯಲ್ಲ. ತಾಯಿ ಎಂದು ನಂಬಿ ಬಂದಿರುವಳು, ಮಗಳಾಗಿ ನಾನು ಅವಳಿಗೆ ಸ್ಥಾನವನ್ನು ಕೊಟ್ಟಿರುವೆನು. ಅವಳಿಗೆ ತಾಯಿ ಆದ ಮೇಲೆ ನನಗೆ ಅಕ್ಕಯ್ಯಳಾದೆಯೋ, ನನಗೆ ಅಕ್ಕಯ್ಯಳಾದ ಮೇಲೆ ನೀನು ಅವಳಿಗೆ ತಾಯಿಯಾದೆಯೋ ಅಕ್ಕ? ತಮ್ಮ. ಆಗ್ರಜೆ. ನಿನಗೆ ತಮ್ಮನಾದ ಮೇಲೆ ತಮ್ಮನೇ. ಆಗ್ರಜೆ. ನಾನು ನಿನಗೆ ಅಕ್ಕಳಾದ ಮೇಲೆ ಅವಳಿಗೆ ತಾಯಿಯಾಗಿರುವುದು. ಮತ್ತೆ ನೀನು ಕುಡಿದ ಎಂಜಲ ಹಾಲು ಕುಡಿದು ದೊಡ್ಡವನಾದ ನಾನು ಒಡ ಹುಟ್ಟಿದ ತಮ್ಮನ ಮೇಲೆ ಇಲ್ಲದ ಅಂತಃಕರಣ
ದಿವಾಕರಣೆ ಅವಳ ಮೇಲೆ ಏನಿರುವುದು ಹೇಳು ಅಕ್ಕ ಅಮ್ಮ ಆಗ್ರಜೆ ಅವಳು ಎಷ್ಟಾದರೂ ಕಷ್ಟವೊಂದು ಬಂದು ಸೇರಿಕೊಂಡ್ರುವಳಲ್ಲ ತಮ್ಮ. ಅಕ್ಕ ತಮ್ಮ ಅವಳು ನಿನ್ನ ನಂಬಿ ಬಂದಿರುವಳು, ನಾನು ನಿನ್ನ ನಂಬಿ ಬಂದಿರುವೆನು. ಹೌದೇ? ಇದಕ್ಕೆ ಏನು ಹೇಳುತ್ತೆ ಹೇಳು ಅಕ್ಕ. ಆಗಬೇಕು ಆ ಸ್ತ್ರೀಯಳೇ ಎನ್ನಗೆ ದಕ್ಕ. ತಮ್ಮನೇ ಆಗ್ರಜೆ ನಂಬಿ ಬಂದ ಸ್ತ್ರೀಯರನ್ನು ಭಂಗಪಡಿಸುವುದು ರಾಜರಾದ ನಮ್ಮ ಧರ್ಮವಲ್ಲ. ಅದು ಏತಕ್ಕೆ ನ್ಯಾಯವಲ್ಲ. ನೀನೇನು ನಂಬಿ ಬಂದ್ರವೇ ನಿಜ, ಆದ್ರೆ ಒಡ ಹುಟ್ಟಿದವಳು ನೀನು. ನಿನಗೆ ನಾನು ನೀತಿ ಹೇಳಬಹುದು, ಅವಳಿಗೆ ನಾನು ಏನೆಂದು ಹೇಳಲಿ, ಏನೆಂದು ವಶ ಮಾಡಿಕೊಡಲಿ? ಅಕ್ಕ ಇವಳ ಆಸೆಯಲ್ಲಿ ಬಿಟ್ಟು ಬಿಡು ಸಹೋದರ ಮಹಾವೀರ. ಅಹೋ ಆಗ್ರಜೆ, ಮಾತಿಗೆ ಮಾತು ಬಂದರೆ ಎನ್ನ ಪ್ರಾಣವನ್ನಾದರೂ ಬಿಡುವನೇ ಆಗಲಿ, ಅವಳ ಮೇಲಿನ ವ್ಯಾಮೋಹ ಮಾತ್ರ ಎಂದಿಗೂ ಬಿಡುವುದಿಲ್ಲ. ಅವಳ ಮೇಲಿನ ವ್ಯಾಮೋಹ